ಮಾತುಗಳು ಯಾಕೆ, ಹಾಡುಗಳು ಇಷ್ಟು ಚೆನ್ನಾಗಿರುವಾಗ. ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿನ. ಮುಂದೊಂದು ದಿನ ಬೆಳೆದು ನಿಲ್ಲುವ ಇಡೀ ಕನ್ನಡ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ನೀವ್ ಆಗ್ತೀರಿ. ಖಂಡಿತ ಇದು ನೋಡಿ ನಮ್ ಚಾನೆಲ್ ಯಾವತ್ತು ಇರ್ತದೆ. ಕವಲಾಗಿ ಕನಸೊಂದು ಕೈ ಮೀರಿದಂತೆ ಮನಸ್ಸೆಲ್ಲ ಮಗುವಾಗಿ ಚಡಪಡಿಸುತ್ತಿದೆ. ಮುದ್ದಾದ ಗಿಣಿಯೊಂದು ಕಣಿ ಹೇಳಿದಂತೆ ಖುದ್ದಾಗಿ ಎದೆಯೇನು ಕನವರಿಸುತ್ತಿದೆ. ಹೇಳಿದರು ಕೇಳದೆಯೇ ಆಗಮಿಸಿದೆ, ಆಗಮಿಸಿದ ಕ್ಷಣವೇ ಆವರಿಸಿದೆ. ಸೋಲಿಸಿಯು ಹಠವೇ ಅರಿಯದೆ ಹೊಳೆದಿದೆ ಕನಸ ಕನ್ನಡಿ. ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ, ಅರಿಯದೆ ಹೊಳೆದಿದೆ ಕನಸ ಕನ್ನಡಿ. ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ. ಘಾಸಿ ಮಾಡುವೆನೋ ನಾನಾ ಮದನ, ಮರೆತಿರಲಾರೆ ನಿನ್ನ. ಇಡೀ ದಕ್ಷಿಣ ಕನ್ನಡದ ಕರ್ನಾಟಕದಲ್ಲೇ ಫೇಮಸ್ ಯೂಟ್ಯೂಬರ್ ಆಗಿ ಮಿಂಚ್ತಾ ಇರುವ ನಮ್ಮ ವಿಜಯ್ ವಿಖ್ಯಾತ್ ಅವರು ಇಲ್ಲಿ ಬಂದಿದ್ದಾರೆ. ತುಂಬಾ ಖುಷಿ. ಸೊ ಅದರಿಂದ ನಮ್ಮ ಟೀಮ್ ಕಡೆಯಿಂದ ಒಂದು ಸಣ್ಣ ಅವರಿಗೊಂದು ಗೌರವ ಸಮರ್ಪಣೆ ಮಾಡಬೇಕು. ಇವ್ರ ಬಗ್ಗೆ ಮಾತಾಡಬೇಕಾದ್ರೆ ಸುಳ್ಯದಲ್ಲಿ 100K ಸಬ್ಸ್ಕ್ರೈಬರ್ಸ್ ಇಟ್ಕೊಂಡು ಮಾಡೋದು ಎಷ್ಟು ದೊಡ್ಡ ಕಷ್ಟ. ಇವತ್ತಿಗೆ ನಾವು ಬೆಂಗಳೂರಲ್ಲಿ ಇದ್ದೇನೋ ತುಂಬ ಒದ್ದಾಡ್ತಿರ್ತೀವಿ ಆ ಸಬ್ಸ್ಕ್ರೈಬರ್ಸ್ ಪಡೆಯೋಕ್ಕೆ. ಸೊ ಆಮೇಲೆ ಇವ್ರು ನೋಡಿದ್ಮೇಲೆ ಅನ್ನಿಸ್ತು ಹಿಸ್ ವೆರಿ ಸ್ಪಾಂಟೇನಿಯಸ್. ಘಾಸಿ ಮಾಡುವೆನೋ ನಾನಾ ಮದನ. ಎಲ್ರಿ ನಮಸ್ಕಾರ. ಊರಿನ ವೈಬಿಗೆ ಮತ್ತೆ ಮರಳಿದ್ದೇನೆ. ಒಳ್ಳೆ ನಮ್ಮ ಜರ್ನಿಯಲ್ಲಿ ತುಂಬಾನೇ ಸಪೋರ್ಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿ ಕೂಡ. ನಾನಿವತ್ತು ಒಬ್ಬ ವ್ಯಕ್ತಿಯನ್ನ ಮೀಟ್ ಆಗೋದಕ್ಕೆ ಸುಳ್ಯದಿಂದ ಎಲಿಮಲೆ ಕಡೆಗೆ ಹೋಗ್ತಾ ಇದ್ದೇನೆ. ಎಲಿಮಲೆ ಅಂತ ಹೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗುವಂತ ರಸ್ತೆ. ಯಾರು ಅಂತ ಹೇಳಿದ್ರೆ, ನಾನು ಒಂದು 4-5 ವರ್ಷಗಳ ಹಿಂದೆ ಸುಳ್ಯದಲ್ಲಿ ಯುವಜನ ಸಂಯುಕ್ತ ಮಂಡಳಿ ಅಂತ ಇದೆ, ಅದರಲ್ಲಿ 2 ವರ್ಷಗಳ ಕಾಲ ಡೈರೆಕ್ಟರ್ ಆಗಿ ಕೆಲಸ ಮಾಡೋದಕ್ಕೆ ಬಹಳ ಸಣ್ಣ ವಯಸ್ಸಲ್ಲಿ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಯುವಜನ ಸಂಯುಕ್ತ ಮಂಡಳಿಯ ಹಿರಿಯರು ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ. ಒಂದಷ್ಟು ಸಣ್ಣ ಬೆಳವಣಿಗೆ ಇವತ್ತು ಆಗಿದ್ದೇನೆ ಅಂತ ಹೇಳಿದ್ರೆ, ಆ ಯುವಜನ ಸಂಯುಕ್ತ ಮಂಡಳಿ ಕೂಡ ನನ್ನ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಪಾಲು ಇದೆ. ಅದರಲ್ಲಿ ದಿನೇಶ್ ಮಡಪಾಡಿ ಸರ್ ಆಗಿರ್ಬೋದು, ದಿಲೀಪ್ ಬಾಬ್ಲು ಬೆಟ್ ಆಗಿರ್ಬೋದು, ಶೈಲೇಶ್ ಅಂಬೇಕಲ್ ಆಗಿರ್ಬೋದು, ಹೀಗೆ ದೊಡ್ಡ ಒಂದು ಪಟ್ಟಿ ಇದೆ. ಸುಳ್ಯದಲ್ಲಿ ದೊಡ್ಡ ದೊಡ್ಡ ಸಾಧಕರವರು, ಅವರೆಲ್ಲ ಕೂಡ ನಾವು ಸಣ್ಣ ವಯಸ್ಸಲ್ಲಿ ಈ ಯುವಜನ ಸಂಯುಕ್ತ ಮಂಡಳಿಗೆ ಹೋದಾಗ ಸಹಕಾರ ಕೊಟ್ಟಿರುವಂತ ವ್ಯಕ್ತಿಗಳು. ಇವತ್ತು ನಾವೇನೋ ಒಂದು ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ, ಅವರಿಗೂ ನಮ್ಮಿಂದ ಏನಾದ್ರೂ ಒಂದು ಆಗ್ತದೆ ಅಂತ ಹೇಳುವಾಗ ನಾವು ಅದಕ್ಕೆ ಸರಿಯಾಗಿ ಒಂದು ಹೊಂದಾಣಿಕೆಯೊಂದಿಗೆ ಹೆಜ್ಜೆ ಇಡೋದಕ್ಕೆ ಬೇಕಾಗಿ ಹೋಗ್ತಾ ಇದ್ದೇವೆ. ಇಷ್ಟೆಲ್ಲ ಹೇಳಿದಾಗ ನನ್ನ ಆತ್ಮೀಯರು, ನಮ್ಮ ಒಂದು ಬೆಳವಣಿಗೆ ಹಿಂದೆ ಶಕ್ತಿ ತುಂಬಿರ್ತಕ್ಕಂಥ ಶೈಲೇಶ್ ಅಂಬೇಕಲ್ಲು ಅಂತೂ ಎಲ್ಲರಿಗೂ ಗೊತ್ತಿದೆ. ಗೊತ್ತಿಲ್ಲದಂತ ವ್ಯಕ್ತಿಗಳು ಯಾರು ಇಲ್ಲ. ಸಂಘಟನಾತ್ಮಕವಾಗಿ, ಸಾಮಾಜಿಕವಾಗಿ, ರಾಜಕೀಯ, ಧಾರ್ಮಿಕ, ಹೀಗೆ ಎಲ್ಲ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವಂತ ವ್ಯಕ್ತಿ ಶ್ರೀಯುತ ಶೈಲೇಶ್ ಅಂಬೇಕಲ್ ಅವರು. ಅವರ ಮಗ ಇವತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ಮೂವಿ ಇಂಡಸ್ಟ್ರಿಯಲ್ಲಿ, ಅಂದ್ರೆ ಫಿಲಂ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ. ಅಂದ್ರೆ ಮಯೂರ್ ಅಂಬೇಕಲ್ಲು ಅಂತ ಮ್ಯೂಸಿಕ್ ಮೂಲಕ ಗಮನವನ್ನ ಸೆಳೆದು ಒಂದಷ್ಟು ತನ್ನದೇ ಆಗಿರ್ತಕ್ಕಂಥ ಮ್ಯಾನರಿಸಂ ಮೂಲಕ ಎಲ್ಲರ ಒಂದು ಮನಸ್ಸನ್ನ ಗೆಲ್ಲುವಂತ ಪ್ರಯತ್ನವನ್ನ ಶ್ರೀಯುತ ಮಯೂರ್ ಅಂಬೇಕಲ್ ಮಾಡ್ತಾ ಇದ್ದಾರೆ. ಈ ಮಯೂರ್ ಅಂಬೇಕಲ್ ಅಂತ ನೀವು ಸರ್ಚ್ ಕೊಟ್ರೆ ಗೊತ್ತಾಗುತ್ತೆ, ಅದು ಶೈಲೇಶ್ ಅಂಬೇಕಲ್ ಅವರ ಪುತ್ರ. ಅವರ ಭಾವ ತೀರ ಯಾನ ಅಂತ ಹೇಳುವಂತ ಒಂದು ಮೂವಿ ಇದೇ ಫೆಬ್ರವರಿ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಇಷ್ಟರವರೆಗೆ ಚೆನ್ನಾಗಿರ್ತಕ್ಕಂಥ ಹಾಡುಗಳನ್ನ ತಯಾರು ಮಾಡ್ತಿದ್ದಂತ ಹುಡುಗ ಈ ಬಾರಿ ಮೂವಿಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಶೈಲೇಶ್ ಅನ್ನೇ ಅದಕ್ಕೆ ಪ್ರೊಡ್ಯೂಸರ್ ಆಗಿದ್ದಾರೆ ಅಂತ ಹೇಳುವಾಗ ಅವರ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ಲ. ಅದಕ್ಕಾಗಿ ಇವತ್ತು ಸ್ಯಾಂಡಲ್ ವುಡ್ಡಿನಲ್ಲಿ ನಮ್ಮ ಸುಳ್ಯದ ಪುಟ್ಟ ಒಂದು ಹಳ್ಳಿಯ ಹುಡುಗ ಹೆಸರು ಮಾಡ್ತಾ ಇದ್ದಾರೆ, ತನ್ನದೇ ಆಗಿರುವಂತಹ ವೇಯಲ್ಲಿ ಸಾಕ್ತಾ ಇದ್ದಾರೆ ಅಂತ ಹೇಳುವಾಗ ಸುಳ್ಯದವರಾಗಿ ನಾವು ಅವರಿಗೆ ಸಪೋರ್ಟ್ ಕೊಡಬೇಕಾಗಿರೋದು ನಮ್ಮ ಕರ್ತವ್ಯ. ಅದಕ್ಕಾಗಿ ಇವತ್ತು ಮಯೂರ್ ಅಂಬೇಕಲ್ ಬೆಂಗಳೂರಲ್ಲಿದ್ರು ಕೂಡ ಅವ್ರ ಮನೆಗೆ ಬಂದಾಗ
ಅವರ ಮನೆಗೆ ಹೋಗಿ ಅವರ ಹೋಮ್ ಟೂರ್ ಮಾಡಿ ಏನಿದು ಭಾವ ತೀರ ಯಾನ, ಹಾಗೆ ಈ ಹಳ್ಳಿಯ ಪ್ರದೇಶದಿಂದ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ನಮ್ಮ ಕನಸು ಏನಿದೆ, ಮೂವಿ ಮಾಡಬೇಕು, ಫಿಲಂ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಥವಾ ಅದರ ಮೂಲಕ ಹೆಜ್ಜೆ ಇಡಬೇಕು ಅಂತ ಹೇಳೋದು ಇದೆ ನೋಡಿ. ಅದರಲ್ಲಿ ಎಲ್ಲ ಸಾಧನೆ ಮಾಡೋದಕ್ಕೆ ಆಗುತ್ತಾ, ಇದಕ್ಕೆಲ್ಲ ನಮ್ಮ ಟ್ಯಾಲೆಂಟ್ ಇದ್ರೆ ವರ್ಕೌಟ್ ಆಗುತ್ತಾ, ಈ ಎಲ್ಲದರ ಬಗ್ಗೆ ಕೇಳೋಣ. ಜೊತೆಗೆ ಹೀರೋಯಿನ್ ಇದಾರಂತೆ, ಮ್ಯೂಸಿಕ್ ಡೈರೆಕ್ಟರ್ ಇದಾರಂತೆ, ಹಾಗೆ ಶೈಲೇಶ್ ಅಣ್ಣನ ಜೊತೆ ಮಾತಾಡೋಣ. ಒಟ್ಟಾರೆಯಾಗಿ ಭಾವ ತೀರ ಯಾನ ಅಂದ್ರೆ ಏನು, ಇದರ ಒಂದು ದೊಡ್ಡ ಹಿಡಿತದೊಂದಿಗೆ ಹೆಜ್ಜೆ ಇಡ್ಲಿಕ್ಕೆ ತಯಾರಾಗಿರುವಂತಹ ಮಯೂರ್ ಅಂಬೇಕಲ್ ರವರ ಹೋಮ್ ಟೂರ್ ಇವತ್ತು ಹೇಗಿರ್ತದೆ ಅಂತ ಹೇಳುವುದನ್ನು ನೋಡ್ಕೊಂಡು ಬನ್ನಿ. ಹಾಗೇನೆ ನಮ್ಮೂರಿನ ಹುಡುಗ, ಸುಳ್ಯದ ಹುಡುಗ, ಒಳ್ಳೆ ರೀತಿಯಲ್ಲಿ ಬೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸಪೋರ್ಟ್ ಮಾಡೋಣ. ಇಲ್ಲಿಂದ ಹಾರ್ಟ್ ಇಂದ ಸಪೋರ್ಟ್ ಮಾಡಿದ್ರೆ ಭಗವಂತ ನಮ್ಮನ್ನು ಕೂಡ ಬೆಳೆಸ್ತಾರೆ ಅಂತ ಹೇಳೋದು ನೆನಪಿರ್ಲಿ. ನೇರವಾಗಿ ಶೈಲೇಶ್ ಅಣ್ಣ ಮನೆಗೆ ಹೋಗಿ ಹೋಮ್ ಟೂರ್ ಜೊತೆಗೆ ಮಯೂರ್ ಅಂಬೇಕಲ್ ರವರ ಮಾತುಕತೆ ಇವತ್ತಿನ ವಿಡಿಯೋದಲ್ಲಿ ಇರ್ಲಿಕ್ಕಿದೆ. ಮಿಸ್ ಮಾಡಬೇಡಿ, ಕೊನೆಯವರೆಗೆ ನೋಡಿ. ಎಸ್ ಮೂವ್. ಹೇಳಿದರು ಕೇಳದೆ ಆಗಮಿಸಿದೆ ಆಗ ಫಸ್ಟ್ ಟೈಮ್ ಮೀಟ್. ಹೌದು ಹೌದು ಹೌದು. ಹೇಗಿದ್ದೀರಿ? ಸೌಖ್ಯ ಎಲ್ಲ? ಆರಾಮಿಲ್ಲ. ನೀವು ಬನ್ನಿ. ಹಾಗೆ ಇವರು ಮಯೂರ್ ಅಂಬೇಕಲ್ಲ ಅಂತ, ನಾನು ಇವರ ಕಾಂಟ್ಯಾಕ್ಟ್ ನಂಗೆ ತುಂಬಾ ಟೈಮ್ ಇಂದ ಇತ್ತು, ಬಟ್ ಇವತ್ತು ಮೀಟ್ ಆಗ್ತಾ ಇದೀವಿ. ವೆಲ್ಕಮ್. ಹೇಗಿದ್ದೀರಿ? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಟೈಮ್, ತುಂಬಾ ಮುಂಚೆ ಒಂದ್ಸರಿ ಒಂಥರ ಒಂದು ಇಂಟರ್ವ್ಯೂಗೆ ಕರೆಕ್ಟ್ ಅಂದ್ರೆ ಯಾವಾಗ ಲಾಕ್ಡೌನ್ ಟೈಮ್ ಅಲ್ಲಿ. ಹೌದು ಹೌದು. ಆಗ ನಾನು ಯಾವ್ದೋ ಒಂದು ಸಣ್ಣ ಪುಟ್ಟ ಮ್ಯೂಸಿಕ್ ಪ್ರಾಕ್ಟೀಸ್ ಅಲ್ಲಿ ಒಂದ್ ಸ್ವಲ್ಪ ಬಿಸಿ ಇದ್ದೆ. ಆಮೇಲೆ ಆ ಟೈಮಲ್ಲಿ ಇಂಟರ್ವ್ಯೂ ಕೊಡ್ಲಿಕ್ಕೆ ನನಗೂ ಎಲ್ಲರಿಗೂ ಕಾಲ ಕುಡಿ ಬರ್ಬೇಕು ಅಂತ ಹೇಳ್ತಾರಲ್ಲ ಹಾಗೆ ಇವ್ರು ಗೊತ್ತೇ ಇದೆ ನಮ್ಮನ್ನ ಒಂದು ಬೆಳವಣಿಗೆಯಲ್ಲಿ ದೊಡ್ಡ ಶಕ್ತಿಯಾಗಿರುವಂತ ಶೈಲೇಶ್ ಅಣ್ಣ. ಹೇಗಿದ್ದೀರಿ? ಓಕೆ. ಇವ್ರು ಕರೆದಾಗ ನಾವು ಬರೋದಿಲ್ಲ ಅಂತ ಹೇಳುವಷ್ಟು ದೊಡ್ಡ ಮಟ್ಟಿಗೆ ನಾವು ಬೆಳೆಯಲಿಲ್ಲ. ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ರಾಜಕೀಯವಾಗಿ ಎಲ್ಲ ವಿಭಾಗದಲ್ಲೂ ತಾನು ತೊಡಗಿಸಿಕೊಂಡಿರ್ತಕ್ಕಂಥವ್ರು. ನಮ್ಮ ಶೈಲೇಶ್ ಅಣ್ಣಂದು ಆಗಿರ್ಬೋದು, ಮಯೂರ್ ಆಗಿರ್ಬೋದು, ಇವರೊಂದು ಹೋಮ್ ಟೂರ್ ಮಾಡಿದ್ರೆ ಒಳ್ಳೇದಿರುತ್ತಲ್ಲ. ಒಂದ್ಸಲ ಹೋಗುವಲ್ಲ ಮನೆಗೆ? ಎಸ್, ಖಂಡಿತ. ಇದೀಗ ಹೋಮ್ ಟೂರ್ ಟೈಮ್. ಸಾಕಷ್ಟು ಮಂದಿ ಮಯೂರ್ ಅವರ ಕಲೆ ಮಾತ್ರ ಗೊತ್ತಿತ್ತು. ಅವರೊಬ್ಬ ಒಳ್ಳೆ ಮ್ಯೂಸಿಕ್ ಮಾಡ್ತಾರೆ, ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಎಲ್ರಿಗೂ ತಲುಪ್ತಕ್ಕಂತಹ ಆ ಸಾಫ್ಟ್ ಆಗಿರುವಂತಹ ಅವರ ಗುಣ ಎಷ್ಟಿದೆಯೋ ಅದೇ ರೀತಿಯಲ್ಲಿ ಮ್ಯೂಸಿಕ್ ಅನ್ನ ಮಾಡ್ತಕ್ಕಂಥ ಹೈ ಟ್ಯಾಲೆಂಟೆಡ್ ನಮ್ಮ ಸುಳ್ಯದಲ್ಲೂ ಒಬ್ಬ ಪ್ರತಿಭೆ ಇದ್ದಾರೆ ಅಂತ ಹೇಳೋದು ನಮಗೆ ತುಂಬಾನೇ ಖುಷಿ. ಅವಾಗ್ಲೇ ನಾನು ಹೇಳಿರುವ ಹಾಗೆ ಇಲ್ಲಿಂದ ಮನಸ್ಸಿಂದ ನಾವು ಅವ್ರು ಬೆಳಿಬೇಕು, ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿರುವಂತ ನಮ್ಮ ಮಕ್ಕಳಿಗೆ ಆ ದೇವರೇ ಸಹಕಾರ ಕೊಡ್ತಾರೆ. ಹಾಗಾಗಿ ಮಯೂರ್ ಅವರಿಗೆ ಪೂರ್ತಿಯಾಗಿ ಸಹಕಾರ ಕೊಡಿ. ಸುಳ್ಯ ಬೆಳೀತಾ ಇದೆ ಅಂತ ಹೇಳುವಂತ ಮನಸ್ಸಿರ್ಲಿ. ಕೇವಲ ಮಯೂರ್ ಮಾತ್ರ ಅಲ್ಲ, ಸುಳ್ಯ ಬೆಳೀತಾ ಇದೆ. ಸೊ ಮಯೂರ್ ಅವರೇ, ಮನೆಯನ್ನ ನಿಮ್ಮ ಅದ್ರ ಬಗ್ಗೆ ಮಾತಾಡ್ಲಿಕ್ಕಿದೆ. ಸೊ ಮನೆಯನ್ನ ಯಾವ ರೀತಿ ಪರಿಚಯ ಮಾಡ್ತೀರಿ? ಇಲ್ಲೆಲ್ಲ ನೋಡಿದ್ರೆ ನಿಮ್ಮ ತಂದೆಯವರದೇ ಇದೆ ಪ್ರಶಸ್ತಿಗಳು. ಅಂದ್ರೆ ಅವರ ಸಾಧನೆ, ಅವರಲ್ಲಿರುವಂತಹ ಓಪನ್ ಹಾರ್ಟ್ ಗುಣವೇ ಅವರಿಗೆ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಸಾಧ್ಯ. ತಂದೆಯವರ ಬಗ್ಗೆ ಎಷ್ಟು ಒಂದು ಅಭಿಮಾನ ಇದೆ ಈ ಬಗ್ಗೆ? ತಂದೆಯವ್ರ ಬಗ್ಗೆ ಅಭಿಮಾನ ಎಲ್ರಿಗೂ, ನಮ್ಮ ಸುತ್ತಮುತ್ತ ಜನ ಅವ್ರನ್ನೆಲ್ಲ ನೋಡಿ ನಾವು ಎಷ್ಟೊಂದು ತಿಳ್ಕೊಂಡಿದ್ದಿದೆ. ನಾವು ಮನೆಯಲ್ಲೇ ಅವ್ರ ತಂದೆಯಾಗಿ ಅಷ್ಟು ಫ್ರೆಂಡ್ಲಿ ಆಗಿ ನಮ್ ಜೊತೆ ಇರೋದಕ್ಕೂ, ಹೊರಗಡೆ ಅವರು ಸಮಾಜಕ್ಕೆ ಮಾಡಿದ್ದು ಅದು ನಾವು ಇನ್ನೊಬ್ಬರ ಬಾಯಿಲ್ಲ. ಅವ್ರು ಯಾವತ್ತೂ ಒಂದು ದಿನ ಹೇಳಿದ್ದಿಲ್ಲ ನಾನು ಹಿಂಗ್ ಮಾಡಿದೀನಿ ಹಾಗೆ ಮಾಡಿದೀನಿ ಅಂತ. ಅವರು ಬೇರೆ ಹೊರಗಡೆ ಅವರು ಹೋದಾಗ ಅದೇ ನಿಮ್ಮಪ್ಪ ಹೀಗ್ ಮಾಡಿದ್ರು, ಇದ್ ಮಾಡ್ಕೊಟ್ರು, ನೀನು ಅವ್ರಾಗ್ ಬೆಳಿ ಅಂತ ಅಂದಾಗ ಅಲ್ಲಿ ನಮ್ಗೆ ಇನ್ನೂ ಅಭಿಮಾನ ಜಾಸ್ತಿ ಆಗುತ್ತೆ. ಅಲ್ಲಿ ನೀವೇ ಹೇಳಿದಾಗ ಇಲ್ಲೆಲ್ಲ ಅವ್ರದೇ ಅಂದ್ರೆ ಒಂದು ಸುಮಾರು ಮೂಟೆಗಟ್ಲೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ದು ಸುಳ್ಯ ನೋಡಿ, ಈ ಎಳಿಮಲೆ ಸುಳ್ಯ ಅಂತ ಹೇಳಿದ್ರೆಲ್ಲ ಪೂರ್ತಿ ಹಳ್ಳಿ. ನಾನು ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೇನೆ ಅಥವಾ ನಾನೇನೋ ಮ್ಯೂಸಿಕ್ ಮಾಡ್ತೇನೆ ಅಂತ ಹೇಳುವಾಗ ಅದೆಲ್ಲ ಬೇಡ, ಡಾಕ್ಟರ್, ಇಂಜಿನಿಯರ್ ಇನ್ನೇನೋ ಆಗು ಅಂತ ಹೇಳುವಂತ ಪೇರೆಂಟ್ಸ್ ಗಳೇ ಇರೋದು. ಅಂದ್ರೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಈ ದಕ್ಷಿಣ ಕನ್ನಡದವರಿಗೆ. ಬಟ್ ನಿಮ್ದೇನೋ ಈ ರೀತಿ ಒಂದು ಆಸೆ ಇದೆ ಅಂತ ಹೇಳುವಾಗ ನಿಮಗೆ ಹೇಗೆ ಸಹಕಾರ ಕೊಟ್ಟರು ಅಂತ? ಇವತ್ತು ಎಷ್ಟೋ ಮಂದಿ ಹುಡುಗರಿಗೆ ಅಥವಾ ಹುಡುಗಿರಿಗೆ ಈ ಫೀಲ್ಡ್ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ, ಆದ್ರೆ ಭಯ ಇದೆ ಪೇರೆಂಟ್ಸ್ ಗಳಿಗೆ. ನೀವೇನೋ ಹೋಗ್ತೇನೆ ಅಂತ ಹೇಳುವಾಗ ನಿಮ್ಮನ್ನು ಹೇಗೆ ನಂಬಿದ್ರು ಅಂತ ನಿಮ್ಮ ಅಪ್ಪ ಅಮ್ಮ ಅದ್ರ ಫಸ್ಟಿಗೆ? ಹೌದು, ನಾನು ತುಂಬಾ ಸಣ್ಣ ವಯಸ್ಸಿಂದನೂ ಮ್ಯೂಸಿಕ್ ನಾನು ಸುಮ್ನೆ ಮನೆಯಲ್ಲೇ ಹಾಡ್ತಾ ಇದ್ದೆ. ಸೊ ಅದನ್ನ ಅವ್ರು ರೆಕಗ್ನೈಸ್ ಮಾಡಿ ನಾನು UKG LKG ಅಲ್ಲಿ ಇರ್ಬೇಕಾದ್ರೇನೆ ನನ್ನ ಮ್ಯೂಸಿಕ್ ಕ್ಲಾಸ್ಗೆ ಹಾಕಿದ್ರು. ಸೊ ಅಲ್ಲಿಂದಾನೇ ನಮ್ಗೆ ಡ್ರಾಯಿಂಗ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್ ಹಾಕಿ ಅವರೇ ನನ್ನ ಆ ಫೀಲ್ಡ್ ಅಲ್ಲಿ ಆಸಕ್ತಿ ಬರುವಾಗ ಮಾಡಿದ್ರು. ಅದಾದ್ಮೇಲೆ ನನಗೆ ಅದರಲ್ಲಿ ಜಾಸ್ತಿ ಆಸಕ್ತಿ, ಪ್ರತಿಭಾ ಕಾರಂಜಿಗಳು, ಕಾಂಪಿಟೇಷನ್ಸ್ ಅಲ್ಲೆಲ್ಲ ಸ್ವಲ್ಪ ಪ್ರೈಸ್ ಬಂದಾಗ ಮೋಟಿವೇಶನ್ ಆಯ್ತು. ಆಮೇಲೆ ಆಳ್ವಾಸಿಗೆ ಹೋದ್ಮೇಲೆ ಅದೊಂದು ಹೊಸ ಚಾಪ್ಟರ್ ಅಲ್ವಾ. ಹಾಗಿದ್ರೆ ನಿಮ್ಮ ಅಪ್ಪ ಅಮ್ಮ ಮಾಡಿರೋದು ಏನು ಅಂತ ಹೇಳಿದ್ರೆ, ಅವರ ಆಸೆಗಳು ನಿಮ್ ಜೊತೆ ನೋಡೋದಲ್ಲ, ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನ ಗುರುತಿಸಿ ಬೆಳಿಲಿ ಮಗ, ಹೀಗೆ ಹೋಗ್ಲಿ ಅಂತ ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ಇವತ್ತು ಬೆಳೆಸಿದ್ರು. ಓಕೆ, ಆಳ್ವಾಸಿದ ನಂತರ ಹೇಗೆ ನಿಮ್ಮ ಜರ್ನಿ ಮ್ಯೂಸಿಕ್ ಪಯಣದವರೆಗೆ ಅಥವಾ ಇನ್ನೇನೋ ಮಾಡ್ಬೇಕು ಅಂತ ಹೇಳೋರಿಗೆ ಹೇಗೆ ಹೋಯ್ತು? ಹೌದು, ಆಳ್ವಾಸ್ ಅನ್ನೋದು ಎಲ್ರಿಗೂ ಗೊತ್ತಿರೋ ದೊಡ್ಡ ಸಾಗರ. ಅಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಬರ್ತಾ ಇದ್ರು. ವಿರಾಸತ್ ನುಡಿಸಿರಿ ಅಂತ ಪ್ರೋಗ್ರಾಮ್ ಆಗಿರ್ಬೋದು,
ಸೊ ಅಲ್ಲೆಲ್ಲ ನೋಡಿದಾಗ ನಮಗೆ ನಾವು ಯಾವ ಥರ ಒಂದಿನ ಈ ಥರ ಆಗ್ಬೇಕಲ್ವಾ ಅನ್ನೋ ಥರ ಕಂಪೋಸರ್ಸ್ ನಮಗೆ ಹೇಳ್ಕೊಡಕ್ಕೆ ಅಂತ ಬರ್ತಾ ಇದ್ರು. ಆ ಟೈಮಲ್ಲಿ ನನಗೆ ನಾನು ಹಾಡ್ತಾ ಇದ್ದೆ ಮುಂಚೆಯಿಂದನು, ನಮ್ಮ KR ಗೋಪಾಲಕೃಷ್ಣ ಸರ್ ಅವ್ರ ಜೊತೆ ಮಾಡಿ, ಆಮೇಲೆ ರಂಗಮಂತ್ರಿಕ ಜೀವನ್ ರಾಮ್ ಸುಳ್ಯ ಸರ್ ಜೊತೆ ರಂಗಮನೆಯಲ್ಲೂ ನಾನು ಒಂದಷ್ಟು ವರ್ಷಗಳ ಕಾಲ ನಾನು ಅಲ್ಲಿ ಸ್ಟೂಡೆಂಟ್. ಸೊ ಹಾಗಾಗಿ ಮತ್ತೆ ನಮ್ಮ ಡ್ರಾಯಿಂಗ್ ಇದ್ರಲ್ಲೂ ಶ್ರೀಹರಿ ಸರ್ ಆಗಿರ್ಬೋದು, ಪ್ರಸನ್ನ ಸರ್, ಎಲ್ಲರೂ ನಾವು ಆ ಟೈಮಲ್ಲೇ ಅವ್ರು ನಮ್ಗೆ ಹೇಳ್ಕೊಟ್ಟು ಅದು ಆಳ್ವಾಸಿಗೆ ಹೋದ್ಮೇಲೆ ಇನ್ನೂ ದುಪ್ಪಟ್ಟು ಆಗ್ತಾ ಬಂತು. ಅಲ್ಲಿ ನೋಡಿ ನಮ್ಗೆ ಅಪ್ಪ ಈ ತರ ಎಲ್ಲ ಇರುತ್ತಲ್ಲ, ನಾವು ಒಂದಿನ ಈ ತರ ಆಗ್ಬೋದು ಅನ್ನೋ ತರ ಮಾಡಿ ಈ ನಮ್ಮ ಆಸೆಗಳನ್ನು ಹೇಳ್ಕೊಂಡಾಗ, ಪೇರೆಂಟ್ಸ್ಗೆ ಹೇಳ್ಕೊಂಡಾಗ ಅವರು ಸರಿ ನೀನ್ ಮಾಡು, ಏನ್ ಮಾಡ್ತೀಯ ಮಾಡು, ಒಳ್ಳೇದ್ ಮಾಡು ಅಂತ. ಅದೇ ಒಳ್ಳೇದೇ ಆಗ್ತಾ ಇದೆ. ಸೊ ಇದು ನಿಮ್ಮ ಹಾಲ್ ಆದ್ರೆ ಇನ್ನೇನೋ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಮುಂದೊಂದ್ ದಿನ ಹೇಳ್ತೀನಿ ನೋಡಿ, ಸುಳ್ಯದಲ್ಲಿ ಬಂದು ನಾವೇ ಫಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದ್ದೇನೆ, ಹೋಮ್ ಟೂರ್ ಮಾಡಿದ್ದೇನೆ ಗೊತ್ತಿಲ್ಲ, ನಾನು ಆಗಿರ್ಬೋದು. ಮುಂದೊಂದು ದಿನ ಬೆಳೆದು ನಿಲ್ಲುವ ಇಡೀ ಕನ್ನಡ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ನೀವ್ ಆಗ್ತೀರಿ. ಖಂಡಿತ. ಇದು ನೋಡಿ ನಮ್ ಚಾನಲ್ ಯಾವತ್ತು ಇರ್ತದೆ, ಅವಾಗ ಮಯೂರ್ ಅಂಬೇಕಲ್ ಹೋಮ್ ಟೂರ್ ಅಂತ ಒಂದು ಸರ್ಚ್ ಮಾಡ್ತಾರೆ ನೋಡಿ ಗೂಗಲ್ ಅಲ್ಲಿ, ಅವಾಗ ಇದೇ ನಮ್ಮ ವಿಡಿಯೋ ಇರಬೇಕು. ಇದರ ನಂತರ ಇನ್ನು 1000 ಜನ ಬಂದ್ ಮಾಡಿದ್ರು ಅದು ಸೆಕೆಂಡರಿ ಆಗಿರುತ್ತೆ. ಸೊ ಹಾಗಿರುವಾಗ ಮಯೂರ್ ಅಂಬೇಕಲ್ ಅವರ ಮನೆ ಇದು ಹಾಲ್ ಆಯ್ತು ಅಂದ್ರೆ ಹೊಸ ಮನೆ, ಕೋಟಿ ಹಣ ಇದೆ ಹೇಗೂ ತಂದೆ ಜೊತೆ ಅದರಲ್ಲಿ ಕಟ್ಟಿದ್ದಾರೆ. ಹಾಗೇನಿಲ್ಲ, ಕೋಟಿ ಬೆಲೆ ಬಾಳ್ತಕ್ಕಂಥ ಮನಸ್ಸಿರುವ ವ್ಯಕ್ತಿ ಅವರು. ಸೊ ನಿಮ್ಗೆ ಹೇಗೆ ಸಪೋರ್ಟ್ ಕೊಟ್ಟಿದ್ದಾರೆ, ನಮಗೂ ಹಾಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದು ನಮ್ಮ ದೇವರ ಮನೆ. ಓಕೆ, ಎಲ್ಲ ಇವ್ರ ಆಶೀರ್ವಾದ ಇದ್ರೇನೆ ಎಲ್ಲ. ಯಾರು ದೇವರು, ಯಾವ ದೇವರನ್ನು ತುಂಬಾ ನಂಬ್ತೀರಾ ಮಯೂರ್? ನಾನು ತಾಯಿ ಭುವನೇಶ್ವರಿ. ಈ ಸಾಫ್ಟ್ನೆಸ್ಸಿಗೂ ಮಯೂರ್ ಅವರಿಗೆ ಏನು ಒಂದು ಸಂಬಂಧ ಅಂತ? ಅಷ್ಟು ಇಲ್ಲ, ತುಂಬಾ ಮುಂಚೆಯಿಂದನೂ ಅಂದ್ರೆ ಮೆಲೋಡಿ ಮತ್ತೆ ಆ ತರದ ಒಂದು ಮ್ಯೂಸಿಕ್ ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್. ಹಾಗಂತ ಬೇರೆ ಬೇರೆ ಜಾನರ್ ಅನ್ನು ನಾವು ಅಂದ್ರೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಆಸೆ ಇದೆ. ಓಕೆ, ನೋಡಿ ತುಂಬಾ ಇಷ್ಟ ಪಡ್ತಾರಲ್ಲ ಇದೆಲ್ಲ. ಹೌದು, ನಮ್ಮ ಬೆಂಗಳೂರಿಂದ ಯಾರೇ ಬಂದ್ರು ಶಾಕಾಹಾರಿ ಅಂತ ಒಂದು ಮ್ಯೂಸಿಕ್. ಕರೆಕ್ಟ್, ಅದು ಬಹಳ ಚೆನ್ನಾಗಿದೆ ಮಾತ್ರ ಶಾಕಾಹಾರಿ. ಓಕೆ, ನಾವು ರೀಸೆಂಟ್ಲಿ ನೋಡಿದಷ್ಟೇ. ಥ್ಯಾಂಕ್ ಯು ಸೊ ಮಚ್. ಅದು ಏನಂದ್ರೆ ಕಂಪ್ಲೀಟ್ ಬೇರೆ ಕ್ರೈಮ್ ಥ್ರಿಲ್ಲರ್, ಅದ್ರಲ್ಲಿ ಒಂದ್ ಸ್ವಲ್ಪ ಅಬ್ಬರಗಳು ಮತ್ತೆ ಏನೋ ಒಂದು ಡಿಫ್ರೆಂಟ್ ಜಾನರ್. ಸೊ ಹೊಸದ್ ಮಾಡ್ಲಿಕ್ಕೆ, ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇನ್ನೂ ಅವಕಾಶಗಳು ಸಿಗ್ಬೇಕು. ನನಗೂ ಆಸೆ ಇದೆ, ಇದೇ ಒಂದೇ ಅಂತಲ್ಲ, ಬೇರೆ ಬೇರೆ ಮಾಡುವ ಅಂತ. ಈಗ ನಿಮ್ಮೊಳಗೆ ಎಷ್ಟು ಕಲೆ ಇದೆ. ಈಗ ಒಬ್ಬ ಹಾಡುಗಾರ, ಒಬ್ಬ ಡ್ರಾಯಿಂಗ್, ಒಬ್ಬ ಡೈರೆಕ್ಟರ್, ಒಬ್ಬ ಆಕ್ಟರ್, ಎಲ್ಲಾನು ಅಂದ್ರೆ ಕಂಪ್ಲೀಟ್ ಆಗಿರುವಂತ ಒಂದು ಪ್ಯಾಕೇಜ್ ಮಯೂರ್ ಅಂಬೇಕಲ್ ಅಲ್ವಾ? ಸೊ ನಿಮ್ ಜೊತೆ ಇದನ್ನ ಎಕ್ಸ್ಪ್ಲೋರ್ ಮಾಡಿ, ಮತ್ತೆ ತುಂಬಾ ಮಾತಾಡಕ್ಕಿದೆ. ಹೀರೋಯಿನ್ ಇದಾರೆ, ಹೀರೋ ಇದಾರೆ. ಭಾವತೀರಯಾನ ಅಂದ್ರೆ ಏನು, ಯಾಕೋಸ್ಕರ ನೋಡ್ಬೇಕು, ಇವರ ಒಂದು ಕೆಲವೆರಡು ಮೂವಿಗಳನ್ನ ನೋಡಿ. ಇವತ್ತೇ ಈ ವಿಡಿಯೋ ಬಂದಿರೋ ತಕ್ಷಣ ಶಾಕಾಹಾರಿ ಅಂತ ಇದೆ, ಇವಾಗ OTT ಅಲ್ಲಿ ಕೂಡ ಇದೆ ಅಲ್ಲ, ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ. ಸೊ ಒಂದ್ಸಲ ನೋಡಿ, ನಿಮ್ಗೆ ತುಂಬಾ ನಿಮ್ಮನ್ನ ನೀವು ಸ್ಟೋರಿ ಜೊತೆ ಹೋಗೋ ಬದಲು ಆ ಸ್ಟೋರಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಷ್ಟು ಸಾಫ್ಟ್ ಆಗಿರುವಂತ, ಬಹಳ ಚೆನ್ನಾಗಿರುವಂತ ಒಂದು ರೀತಿಯಲ್ಲಿ ಇದ್ ಮಾಡ್ತಾರೆ. ಇವ್ರ ಜೊತೆ ಹಾಡು ಆಡ್ಸೋಕಿದೆ. ಇದೆಲ್ಲ ನೋಡಿ ಇಷ್ಟೇ. ಮತ್ತೆ ಹೋಮ್ ಟೂರ್ ಅಂದ್ರೆ ಜಾಸ್ತಿ ಇದೇನಿಲ್ಲ, ಚೆನ್ನಾಗಿದೆ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಹೋಮ್ ಟೂರ್ ಮಾಡಿ ಎಲ್ಲರೂ ಕೂಡ ತೋರಿಸಿರೋದಕ್ಕೆ. ಇನ್ನು ಮಾತಾಡಕ್ಕೆ ತುಂಬಾ ಇದೆ. ಸೊ ಹೋಮ್ ಟೂರ್ ಎಲ್ಲ ನೋಡಾಯ್ತು ನಮ್ಮ ಮಯೂರ್ ಅವರದು. ನನ್ನ ಜೊತೆಗೆ ಈ ಫಿಲಂ ಭಾವತೀರಯಾನದ ಹೀರೋಯಿನ್ ಇದ್ದಾರೆ, ಆರೋಹಿ ನಯನ ಅಂತ. ಮೇಡಮ್ ನಮಸ್ತೆ. ನಮ್ಮ ಊರಿಗೆ ಸ್ವಾಗತ ನಿಮಗೆ. ಆಕ್ಚುಲಿ ನಿಮ್ ನೇಟಿವ್ ಚಿಕ್ಕಮಗಳೂರು. ಓಕೆ, ಇದು ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ ಭಾವತೀರಯಾನ ಅಂತ? ತುಂಬಾ ಖುಷಿ ಕೊಟ್ಟಿದೆ. ಬಿಕಾಸ್ ತಂಡ ಅದಕ್ಕೋಸ್ಕರ ಸಿನಿಮಾಗೋಸ್ಕರ ತುಂಬಾ ಕಷ್ಟಪಟ್ಟಿದೆ. ಸೊ ನಂಗೆ ಓವರ್ ಆಲ್ ಸಿನಿಮಾ ಅಂತಂದ್ರೆ ಆ ಟೀಮ್ ಅಂಡ್ ಅವರು ಪರ್ಫೆಕ್ಟ್. ಮಯೂರ್ ಅವರ ಜೊತೆಗೆ ಜಾಯ್ನ್ ಆಗಿರೋರೇ ನಮ್ಮ ಬೆಂಗಳೂರಿನ ಹುಡುಗ ತೇಜಸ್ ಕಿರಣ್ ಅಂತ. ಸರ್ ನಮಸ್ತೆ, ಹೇಗಿದ್ದೀರಿ? ಓಕೆ, ನಿಮ್ ಜೊತೆನೆ ಮಾತು ಕಂಟಿನ್ಯೂ ಮಾಡೋಣ. ಇವತ್ತು ಮಯೂರ್ ಅವರ ಒಂದು ಜೊತೆಯಲ್ಲಿ ನಿಮ್ಮ ಒಂದು ಹೆಜ್ಜೆ ಇದೆ, ಅಥವಾ ಅವ್ರ ಜೊತೆ ನಿಮ್ಮ ಜೊತೆ ಅವರ ಹೆಜ್ಜೆ ಇದೆ, ಅಥವಾ ಓವರ್ ಆಲ್ ಟೀಮ್ ಜೊತೆಗೆ ನೀವು ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ. ಒಂದು ಯಂಗ್ ಆಗಿರುವಂಥ ಟೀಮ್, ಇವತ್ತು ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಅಥವಾ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದರ ಮೂಲಕನೇ ಬರಬೇಕು ಅಂತ ಹೇಳುವಂಥದ್ದೆಲ್ಲ ಇವತ್ತು ಬ್ರೇಕ್ ಆಗಿದೆ. ಏನು ಒಳ್ಳೆಯ ಸ್ಟೋರಿ ಕೊಡ್ತಾರೆ ಅದನ್ನೇ ಜನಗಳು ಸ್ವೀಕಾರ ಮಾಡುವಂಥ ದಿನಗಳು ಬಂದಿದೆ. ಈ ಭಾವತೀರಯಾನಕ್ಕೆ ನಿಮ್ಮಿಬ್ಬರ ಕನೆಕ್ಷನ್ಸ್ ಹೇಗಾಯಿತು, ಅಥವಾ ಇದರ ಮೊದಲೇ ನಿಮ್ಮಿಬ್ಬರ ಕನೆಕ್ಷನ್ಸ್ ಇದೆಯಾ? ನಮ್ಮ ಸುಳ್ಳಿದವರಿಗೆ ಸ್ವಲ್ಪ ಗೊತ್ತು ಮಾಡಿಸ್ಬೇಕಲ್ಲ, ಆ ರೀತಿ ಹೇಗೆ ಹೇಳ್ತೀರಾ? ನಾನು ಮಯೂರ್ ಸಿಕ್ಕಿದ್ದು ಆಳ್ವಾಸ್ನಲ್ಲಿ. ಮಯೂರ್ ಹೆಂಗೆ ಅಂದ್ರೆ, ಮಯೂರ್ ಆಲ್ರೆಡಿ ಥಿಯೇಟರ್ ನಲ್ಲಿ ಮ್ಯೂಸಿಕ್ ಮಾಡ್ತಿದ್ದ. ಅಲ್ಲಿನ ಆಳ್ವಾಸ್ ರಂಗಭೂಮಿ ಇದರಲ್ಲಿ ಮ್ಯೂಸಿಕ್ ಮಾಡ್ತಿದ್ದ. ನನಗೆ ಇಲ್ಲೆಲ್ಲ ರಂಗಭೂಮಿಲಿ ಸೇರ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಆಗ ಹೆಂಗಾರು ಮಾಡಿ ಇವನ್ನ ಮೀಟ್ ಆಗಬೇಕು, ಇವನ್ನ ಮೀಟ್ ಆಗಿ ಒಳಗಡೆ ಹೋಗ್ಬೇಕು ಅಂತೆಲ್ಲ ತುಂಬ ಆಸೆ ಇತ್ತು. ಸೊ ಅಂಥ ಟೈಮಲ್ಲಿ ಅವ್ರ ರೂಮ್ಮೇಟ್ನ ಪರಿಚಯ ಮಾಡಿಕೊಂಡು, ಈ ಥರ ಇವನು ತುಂಬ ಬ್ಯುಸಿ ಇದ್ದ, ಪ್ರಾಕ್ಟೀಸ್ಗೆಲ್ಲ ಹೋಗೋದು ಅದೆಲ್ಲ ಇತ್ತು, ನಮ್ಗೆ ಅಷ್ಟು ಈಸಿಯಾಗಿ ಸಿಗ್ತಾ ಇರಲಿಲ್ಲ. ಸೊ ನಾನು ಹೆಂಗಾರು ಮಾಡಿ ಹೋಗಿ ಮೀಟ್ ಮಾಡಿದ್ದಿನೇ ಫಸ್ಟೇ ಒಂದು ವೈಬ್ ಆಯಿತು. ಏನು ಇದು, ಈ ಥರ ಮನುಷ್ಯ ತುಂಬ ಸಾಫ್ಟಾಗಿ, ಆಮೇಲೆ ಒಂದೇ ಸತಿ ಆ ಆತ್ಮೀಯತೆ ಅದು ಹೆಂಗೆ ಬಂತು ಏನು ಅಂತ ಗೊತ್ತಿಲ್ಲ,
ಬಟ್ ಫಸ್ಟ್ ಅವನ್ನ ಮೀಟ್ ಮಾಡಿದ ತಕ್ಷಣ ತುಂಬ ಖುಷಿಯಾಗೋಗಿತ್ತು. ಓಕೆ, ಸೊ ಅದು ಅವ್ನ ಮೀಟ್ ಮಾಡಿದ್ದು. ಓಕೆ ಮಯೂರ್ ಅವ್ರೆ, ನಾನು ನಿಮ್ಮ ಜೊತೆ ಕೇಳೋದು, ಒಬ್ಬ ವ್ಯಕ್ತಿ ಫಸ್ಟ್ ಟೈಮ್ ಬಂದು ನಿಮ್ಮನ್ನು ಮೀಟ್ ಆಗ್ತೀನಿ, ನಿಮ್ಮ ಜೊತೆ ನಾನು ಕಾಂಟ್ಯಾಕ್ಟ್ ಆಗ್ತೀನಿ ಅಂದ್ರೆ ಸಡನ್ ಆಗಿ ನೀವು ರಿಸೀವ್ ಮಾಡ್ಕೊಳ್ತೀರಾ, ಅಥವಾ ತೇಜಸ್ ಅವರಲ್ಲಿ ನೀವು ಏನ್ ಕಂಡ್ಕೊಂಡ್ರಿ ಅಂತ ಫಸ್ಟ್ಗೆ ರಿಸೀವ್ ಮಾಡೋದಕ್ಕೆ? ನಾನು ಅದೇ ಯೂಶಲಿ ಎಲ್ಲರ ಜೊತೆನೂ ಒಂದೇ ಸರಿಗೆ ಅಂದ್ರೆ ಮಾತಾಡೋಕ್ಕೆ ಇಷ್ಟನೇ, ಬಟ್ ತೇಜಸ್ದು ಏನೋ ಒಂದು ಡಿಫ್ರೆಂಟ್ ವೈಬ್ ಫೀಲ್ ಆಯ್ತು. ಏನೋ ಒಂದು ಅದೇನು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿ. ಅದೇ ಸುಳ್ಯದವರು ಎಲ್ಲರನ್ನು ಕೂಡ ಅಷ್ಟು ಬೇಗ ಹತ್ರ ಪಡ್ಕೊಳ್ಳೋದಿಲ್ಲ, ಬಟ್ ತೇಜಸ್ ಅವರನ್ನ ಅಷ್ಟು ಬೇಗ ನೀವು ಪಡ್ಕೊಂಡಿದ್ರೆ ಅವ್ರ ಜೊತೆ ಏನೋ ಒಂದು ಸ್ಪಾರ್ಕ್ ಇದೆ ಅಂತ ಅರ್ಥ. ಮೋಸ್ಟ್ಲಿ ಸೊ ಅದರಿಂದ ಏನೋ ಒಂದು ವೈಬ್ ಮ್ಯಾಚ್ ಆಗಿರೋದ್ರಿಂದ ಅವತ್ತು ಶುರುವಾಗಿದ್ದ ಜರ್ನಿ ಇವಾಗವರೆಗೂ ರಾತ್ರಿ ಎಲ್ಲ ಅದೇ ಡಿಸ್ಕಷನ್. ನೆಕ್ಸ್ಟ್ ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲೇನೋ ಒಂದು ಟೀಮ್ ಕಟ್ಕೊಳ್ಬೇಕು, ಒಂದು ಮೂವಿ ಮಾಡಬೇಕು, ಒಂದು ಒಳ್ಳೊಳ್ಳೆ ಪ್ರಾಡಕ್ಟ್ಸ್ನ ಕೊಡಬೇಕು ಜನಕ್ಕೆ ಅನ್ನೋದು ಅವತ್ತಿಂದನೂ ನಾವು ಎಷ್ಟೋ ಮಾತಾಡ್ಕೊಂಡು ನಮ್ಮ ಜೊತೆ ಇನ್ನೂ ತುಂಬ ದೊಡ್ಡ ಟೀಮೇ ಇದೆ, ನಮ್ಮ ಥರನೇ ಕೆಲಸ ಮಾಡೋರು ನಮಗೋಸ್ಕರ. ಸೊ ಹಾಗಾಗಿ ಅವತ್ತಿಂದ ಅದೇ ಮಾತು 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 ಆಗಿ ಬೆಂಗಳೂರಿಗೆ ಬಂದ್ಮೇಲೆ ನಾವು ಅದೊಂದೊಂದನ್ನೇ ಎಕ್ಸಿಕ್ಯೂಟ್ ಮಾಡಕ್ಕೆ ಶುರು ಮಾಡಿದ್ವಿ. ಓಕೆ, ಈ ಭಾವತೀರ ಯಾನದ ಬಗ್ಗೆ ಕನೆಕ್ಟ್ ಆಗೋದಕ್ಕಿಂತ ಮೊದಲು ಅಥವಾ ಅಲ್ಲಿಗೆ ನೀವು ತಲುಪೋದಕ್ಕಿಂತ ಮೊದಲು ಏನೆಲ್ಲ ಮಾಡಿದ್ರಿ, ಒಂದು ಸಣ್ಣ ವಿಚಾರಗಳಲ್ಲಿ ಹಂಚಿಕೊಳ್ಬೋದು ನಮ್ಮ ಜೊತೆಗೆ ಅಂತ? ಇಲ್ಲ, ಇದು ಖಂಡಿತ ಹೇಳಲೇಬೇಕಾದ ವಿಚಾರ. ನಾವು ಡಿಗ್ರಿ ಮೋಸ್ಟ್ಲಿ ಫೈನಲ್ ಇಯರ್ ಇರಬೇಕಾದ್ರೆ, BCom ಫೈನಲ್ ಇಯರ್ ಇರಬೇಕಾದ್ರೆ ಒಂದು ಡಿಸ್ಕಷನ್ ಆಯ್ತು. ಅಂದ್ರೆ ಒಂದು ಶಾರ್ಟ್ ಮೂವಿ ಮಾಡಬೇಕು ಅಂತ ಕೃಷ್ಣ ಅನ್ನೋರು ಇದರಿಂದ ಚಿತ್ರದುರ್ಗದಿಂದ ಬಂದರು. ತೇಜಸ್ ಅವ್ರು ಮುಂಚೆ ಒಂದು ಶಾರ್ಟ್ ಮೂವಿ ಮಾಡಿದ್ರು, ತುಂಬಾ ಚೆನ್ನಾಗಿ ಓಡಿತ್ತು ಯೂಟ್ಯೂಬ್ ಅಲ್ಲಿ, ಫ್ರೆಂಡ್ ರೂಮ್ ಅಂತ. ಸೊ ಅದನ್ನ ನೋಡಿ ಇವ್ರಿಗೊಂದು ಸಿನಿಮಾ ಮಾಡಬೇಕು ಅಂತ, ಶಾರ್ಟ್ ಮೂವಿ ಮಾಡಬೇಕು ಅಂತ ಅವ್ರು ಬಂದ್ರು. ಬಂದು ತುಂಬಾ ಒಳ್ಳೆ ವ್ಯಕ್ತಿ, ಬಟ್ ಅವರಿಗೆ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಕೊರತೆ ಇತ್ತು, ನಮಗೂ ತುಂಬಾ ಇರಲಿಲ್ಲ. ಬಟ್ ತುಂಬಾ ಹೊಸೊಬ್ರು ಆಗಿದ್ರು. ನಾವು ಇದು ಸೇರ್ಕೊಂಡು ತೇಜಸ್ ನಮ್ಮನ್ನೆಲ್ಲ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿ, ಸೊ ಅಲ್ಲಿ ಒಂದು ಫಸ್ಟ್ ಲವ್ ಅಂತ ಒಂದು ಶಾರ್ಟ್ ಮೂವಿ ಶೂಟ್ ಮಾಡಿದ್ವಿ ಎಲ್ಲ ಸೇರಿ. ಸೊ ಅದಾದ್ಮೇಲೆ ಅವ್ರಿಗೆ ಅನಿವಾರ್ಯ ಕಾರಣಗಳಿಂದ ಅದನ್ನ ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಅದಾದ್ಮೇಲೆ ನಾವು ಆರೋ ಫಿಲ್ಮ್ಸ್ ಇಂದ ಅದನ್ನ ತಗೊಂಡು ಅದನ್ನ ಕಂಟಿನ್ಯೂ ಮಾಡಿ ಫಸ್ಟ್ ಲವ್ ಪಾರ್ಟ್ 1 ಆದ್ಮೇಲೆ ಅದನ್ನ ಯೂಟ್ಯೂಬ್ ಅಲ್ಲಿ ಬಿಟ್ವಿ. ಕತೆ ಇನ್ನೂ ಮುಗ್ದಿರ್ಲಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ನಮಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಒಂದಷ್ಟು ಒಳ್ಳೆ ಕಮೆಂಟ್ಸ್ಗಳು, ಒಂದು 500K ಪ್ಲಸ್ ಆರ್ಗ್ಯಾನಿಕ್ ವ್ಯೂಸ್ ಶಾರ್ಟ್ ಮೂವಿಗೆ ಆಗೋದು ಇದಂತೇಳಿ ನೆಕ್ಸ್ಟ್ ಪಾರ್ಟ್ ಶೂಟ್ ಮಾಡುವ ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಶೂಟ್ ಮಾಡಿದ್ವಿ. ಸೊ ಇದನ್ನು ಡೈರೆಕ್ಟ್ ಯೂಟ್ಯೂಬ್ ಹಾಕೋ ಬದಲು ಒಂದು ಪ್ರೀಮಿಯರ್ ಶೋ ಮಾಡುವ ಬೆಂಗಳೂರಲ್ಲಿ ಅಂತ ಒಂದು ಸಣ್ಣ ಥಿಯೇಟರ್ ಬುಕ್ ಮಾಡಿ, ಅಲ್ಲಿ ನಮ್ಮ ಫಿಲಮ್ ಚೇಂಬರ್ ಅವರನ್ನು ಮತ್ತು ಲಹರಿ ವೇಲು ಸರ್, ಒಂದಷ್ಟು ಜನರನ್ನ ಫಿಲಮ್ ಫೀಲ್ಡಲ್ಲಿರೋರನ್ನ ಕರೆಸಿದ್ವಿ. ಶಿವದೂತ್ ಸರ್ ಆಗಿರ್ಬೋದು, ಎಲ್ಲರನ್ನು ಕರೆಸಿದಾಗ ಅವರು ಅಲ್ಲಿ ನೋಡಿ ತುಂಬ ಖುಷಿಪಟ್ಟರು. ಅಲ್ಲಿ ಏನು ಹೇಳಿದ್ರು ಅಂದರೆ, ನೀವು ಇಷ್ಟೇ ಮಾಡಿದ್ದೀರಾ, ಈಗ ಶಾರ್ಟ್ ಮೂವಿ 1 hour ಕಂಟೆಂಟ್ ಶೂಟ್ ಆಗಿದೆ, ಸೊ ಅದಾದಮೇಲೆ ಇನ್ನೊಂದು 1 hour ಮಾಡಿ ಅದನ್ನು ಸಿನಿಮಾನೇ ಮಾಡಿ, ಫುಲ್ ಎಕ್ಸ್ಪೀರಿಯನ್ಸ್ ಆಗ್ತದೆ. ನೀವು ಶಾರ್ಟ್ ಮೂವಿ ಇಟ್ಕೊಂಡು ನೆಕ್ಸ್ಟ್ ಮೂವಿ ಮಾಡೋದು ಅದು ಹೊಸ ಎಕ್ಸ್ಪೀರಿಯನ್ಸ್, ಸುಮ್ಮನೆ ಅದಕ್ಕೆ ದುಡ್ಡು ಖರ್ಚು. ಸೊ ಹೇಗೂ ಇಷ್ಟು ಖರ್ಚು ಮಾಡಿದ್ದೀರಾ, ಒಳ್ಳೆ ಕ್ವಾಲಿಟಿಲಿದೆ, ಸೊ ಇದನ್ನು ಹಾಗೆ ಬಿಡೋ ಬದಲು ಇನ್ನೊಂದು 1 hour ಶೂಟ್ ಮಾಡಿ ಸೆನ್ಸರ್ ಮಾಡಿ ರಿಲೀಸ್ ಮಾಡಿ ಅಂತ. ಸೊ ಅದಾದಮೇಲೆ ಈಗ ನಾವು ಯೂಟ್ಯೂಬ್ಗೆ ಅಂತ ಮಾಡೋದು ಸ್ವಲ್ಪ ಬೇರೆ, ಅಂದರೆ ಅದು ಸಿನಿಮಾ ಅಂದಾಗಲೇ ಬೇರೆ. ಸೊ ನಾನು ತೇಜಸ್ ಡಿಸ್ಕಸ್ ಮಾಡಿಕೊಂಡು ತುಂಬ ಟೈಮ್ ತಗೊಂಡು 1-1.5 ತಿಂಗಳು ಇಲ್ಲಿಗೆ ಬಂದು ಇದೇ ರೂಮಲ್ಲಿ ಕತೆ ಬರೆದು, ಸೊ ನಮಗೆ ಕತೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಸರಿ ಇದನ್ನು ಮಾಡಿದರೆ ಮಾಡೋಣ, ಬಟ್ ನಮ್ಗೆ ಯಾರೋ ದೊಡ್ಡ ಆರ್ಟಿಸ್ಟ್ ಬೇಕಿದಕ್ಕೆ ಅಂತ ಹೇಳಿ ರಮೇಶ್ ಭಟ್ ಸರ್ನ ಅಪ್ರೋಚ್ ಮಾಡಿದಾಗ ಭಾಳ ಖುಷಿಯಿಂದ ಅವ್ರು ಒಪ್ಕೊಂಡು, ಅದಾದಮೇಲೆ ನಾವೆಲ್ಲ ಶೂಟ್ ಮಾಡಿ ಸೊ ಈಗ ಇಲ್ಲಿವರೆಗೂ ಬಂದು ನಿಂತಿದೆ. ಭಾವತೀರನ ಬಹಳ ದೊಡ್ಡ ಜರ್ನಿ ಮತ್ತೆ ಬಹಳ ದೊಡ್ಡ ಎಕ್ಸ್ಪೀರಿಯನ್ಸ್. ಓಕೆ ಓಕೆ, ಅಂದ್ರೆ ಇಬ್ರು ತುಂಬಾನೇ ಡಿಸ್ಕಸ್ ಮಾಡಿದಿರಿ, ಇದ್ರ ಹಿಂದೆ ವರ್ಕ್ಗಳು, ಸ್ಕ್ರಿಪ್ಟ್ ವರ್ಕ್ಗಳು ತುಂಬಾನೇ ಆಗಿದೆ ಅಲ್ವಾ? ಒಂದು ಟೀಮ್ ಒಂದು ತುಂಬಾ ಸ್ಟ್ರಾಂಗ್ ಆಗಕ್ಕೆ ನಮ್ಮ ಹಿಂದಿನ ಹೆಜ್ಜೆಗಳು ಹೆಲ್ಪ್ ಆಯಿತು. ಸೊ ಆ ಟೀಮ್ನ ಇಟ್ಕೊಂಡು ಈ ಭಾವತೀರನ ರೆಡಿ ಮಾಡಿದ್ದೇವೆ. ಇದ್ರ ಮುಂದೆ ಏನು ಅನ್ನೋದನ್ನು ನಮಗೂ ಅಂದ್ರೆ ತುಂಬಾ ಮುಖ್ಯವಾಗಿ ಬೇಕಾಗಿರೋದೇ ಪೇರೆಂಟ್ಸ್ ಸಪೋರ್ಟ್. ಸೊ ಪೇರೆಂಟ್ಸ್ ನಮಗೆ ಎಲ್ಲದರಲ್ಲಿ ಸರಿ ನೀನು ಮಾಡಿ ಈ ಥರದ್ದೆಲ್ಲ ಆಗ್ತದೆ, ನೀವು ಸಪೋರ್ಟಿವ್ ಆಗಿದ್ದಾಗ ನಮ್ಮ ಮನೇಲಾಗಿರ್ಬೋದು, ತೇಜಸ್ ಮನೇಲಾಗಿರ್ಬೋದು, ಅಷ್ಟು ಸಪೋರ್ಟಿವ್ ಇದ್ದ ಕಾರಣ ಏನೇ ಬಂದರೂ ಮುನ್ನೋಗ್ಬೋದು ಅನ್ನೋ ಥರದ್ದು ಒಂದು ನಮಗೆ ಮೈಂಡ್ ಸೆಟ್ ಇತ್ತು. ಇಲ್ಲಾಂದ್ರೆ ನಮಗೆ ತಿರುಗಿ ನೋಡಿದಾಗ ಯಾರೂ ಇಲ್ಲ ನಮ್ಮ ಜೊತೆ ಅಂದಾಗ, ಪಾಪ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ಇದ್ದಾರೆ ತುಂಬ ಕಷ್ಟಪಡ್ತಿರೋರು, ಮನೆಯವ್ರನ್ನೆಲ್ಲ ಎದುರು ಹಾಕೊಂಡು ಬಂದು ತುಂಬ ಒದ್ದಾಡ್ತಿರೋರು ಇದ್ದಾರೆ. ಅಂತ ಇದ್ರಲ್ಲಿ ನಾವು ತುಂಬ ಅಂದರೆ ತುಂಬ ಪುಣ್ಯ ಮಾಡಿದ್ವಿ. ಇವತ್ತು ಅವ್ರೇನು ಪ್ರೊಡ್ಯೂಸರ್ ಆಗಬೇಕು ಅಂತ ಅವ್ರ ಮನೇಲಾಗಲಿ ನಮ್ಮ ಮನೆಯಾಗಲಿ ಯಾವುದೇ ಆಸೆ ಇಲ್ಲ, ಅಷ್ಟೆಲ್ಲ ಲಕ್ಸುರಿನೂ ಇಲ್ಲ ನಮಗೆ, ಅಷ್ಟೆಲ್ಲ ದುಡ್ಡು ಇಲ್ಲ. ಬಟ್ ಒಂದು ಮಕ್ಕಳು ಏನೋ ಮಾಡಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು 1 ರೂಪಾಯಿನೂ ವೇಸ್ಟ್ ಮಾಡಲ್ಲ, ಸುಮ್ಮನೆ ಏನೇನೋ ಮಾಡಿ ಹಾಳು ಮಾಡಲ್ಲ ಅನ್ನೋ ನಂಬಿಕೆಯಿಂದ ನಮಗೆ ಅವರು ಇಲ್ಲದೆ ಇರೋದು ಏನು ಮಾಡಿದ್ದಾರೆ, ಹೇಗೆ ತಂದಿದ್ದಾರೆ ನಮಗೆ ಮಾತ್ರ ಗೊತ್ತದು. ಸೊ ತಂದು ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಪೇರೆಂಟ್ ಸಪೋರ್ಟು, ದೇವರ ಗುರುಗಳ ಆಶೀರ್ವಾದಗಳು ಇಲ್ಲ ಅಂತಂದರೆ ನಮಗೆ ಖಂಡಿತವಾಗ್ಲೂ ಇಲ್ಲಿವರೆಗೆ ಬರೋಕ್ಕಾಗ್ತಿಲ್ಲ. ಕಷ್ಟ ಇದ್ದಿದ್ದೆ, ಅದು ನಾವು ಚೂಸ್ ಮಾಡಿರೋ ಫೀಲ್ಡ್ ಅಂತದಾದ್ಮೇಲೆ ನಾವು ಅದನ್ನು ಮಾಡಲೇಬೇಕು, ಅದನ್ನು ಮಾಡೇ ಮಾಡ್ತೀವಿ. ಬಟ್ ಈ ಒಂದು ಬ್ಯಾಕಪ್ ಇರೋದು, ಇವತ್ತಿಗೆ ನೀವು ಬಂದಿದ್ದೀರಾ, ಇವತ್ತು ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಅಂತಂದಾಗ ಈ ಥರ ಒಂದೊಂದು ಹೆಲ್ಪ್ಗಳೇ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ಬ್ಯಾಕಪ್ ಇರೋದು, ಇವತ್ತಿಗೆ ನೀವು ಬಂದಿದ್ದೀರಾ, ಇವತ್ತು ಮಾಡ್ತಾ ಇದ್ದೀರಾ ಇಷ್ಟೆಲ್ಲ ಅಂತಂದಾಗ ಈ ಥರ ಒಂದೊಂದು ಹೆಲ್ಪ್ಗಳೇ ನಮ್ಮನ್ನು ಇಲ್ಲಿವರೆಗೂ ತಂದಿದೆ. ನಾವು ಅದನ್ನು ಯಾವತ್ತೂ ಮರೆಯಲ್ಲ.
ಅಲ್ವಾ? ನಿಜ. ಓಕೆ ತೇಜಸ್ ಅವರೇ, ನೀವು ನಾನು ಕೇಳೋದಿದ್ರೆ ಈ ಜರ್ನಿಯ ಬಗ್ಗೆ, ಅವರ ಜರ್ನಿ ಬಗ್ಗೆ ಹೇಳಿದ್ರಿ. ಮನೆಯಲ್ಲಿ ಅಂದ್ರೆ ಬ್ಯಾಂಗ್ಳೂರ್ ಅಂದಾಗ ಏನು ಫಿಲ್ಮ್ ಇಂಡಸ್ಟ್ರಿ ಹೊಸದು ಕೂಡ ಅಲ್ಲ, ಅಂದ್ರೆ ಅಲ್ಲಿ ಎಲ್ಲ ಮನೆಯಿಂದ ಒಬ್ಬೊಬ್ಬ ನಾನು ಫಿಲ್ಮಿಗೆ ಹೋಗ್ತೀನಿ ಈ ರೀತಿಯಲ್ಲಿ ಇರುತ್ತೆ. ಬಟ್ ನೀವು ನಿಮ್ಮ ಒಂದು ಫ್ಯಾಷನ್ ನೋಡಿದ್ರೆ ನಮ್ಮ ಸೌತ್ ಕನ್ನಡ ತರನೇ ಇದೆ. ಅಂದ್ರೆ ಸುಮ್ಮನೆ ಏನೋ ಆ ಫಿಲಮ್ ಅಂದ್ರೆ ಎಲ್ಲರ ತರ ಹೋಗೋದು ಅಂತ ಅಲ್ಲ, ಏನೋ ಥಿಂಕ್ ಮಾಡ್ಕೊಂಡು ಹೋಗುವ ರೀತಿಯ ಹುಡುಗ ಅಂತ ನಾನು ಭಾವಿಸ್ಕೊಳ್ತೀನಿ. ಹೇಗಿತ್ತು ಭಾವತೀರದ ಯಾನಕ್ಕೆ ಸ್ಕ್ರಿಪ್ಟ್ ರೈಟ್ ಇಂದ ಹಿಡಿದು ಈ ಹಂತದವರೆಗೆ? ರಮೇಶ್ ಭಟ್ ಅವರು ಆಕ್ಟ್ ಮಾಡಿದ್ದಾರೆ ಅಂತ ಒಬ್ಬ ಮೇರು ನಟ, ಅವರ ಅಭಿಮಾನಿಗಳೇ ಸಾಕಷ್ಟಿದ್ದಾರೆ, ಅವ್ರನ್ನ ಬಹಳ ಚೆನ್ನಾಗಿ ಹೆಂಗಾಗಿ ತೋರಿಸಿದ್ದಾರೆ ಬೇರೆ. ಇದೆಲ್ಲ ಇರುವಾಗ ಈ ಜರ್ನಿಯ ಹಿಂದಿನ ಕಷ್ಟ, ಇವತ್ತು ಖುಷಿಯ ದಿನಕ್ಕೆ ಹೆಜ್ಜೆ ಇಡೋದಕ್ಕೆ ಸಮಯ ಹತ್ತಿರ ಇದೆ, ಯಾವ ರೀತಿ ನಮ್ಮ ಜೊತೆ ಹಂಚಿಕೊಳ್ತೀರಾ ಅಂತ? ಸರ್ ಅದೇ ನೀವು ಹೇಳ್ದಂಗೆ, ನಾನು ಮಯೂರ್ ಮುಂಚೆಯಿಂದನೂ ಮಾತಾಡ್ಕೊಂಡಿದ್ರಿಂದ, ಇಬ್ಬರು ಇರೋದ್ರಿಂದ ಎಲ್ರಿಗೂ ಸಾಮಾನ್ಯವಾಗಿ ಹೀರೋ ಅಂದಮೇಲೆ ಹೀರೋ ಅನ್ನೋಕ್ಕೆ ಹೀರೋ ಆಗಬೇಕು ಅನ್ನೋದೊಂದು ಆಸೆ ಇದ್ದೇ ಇರುತ್ತೆ. ಆಮೇಲೆ ನಾನು ಹಿಂಗೆ ಕಾಣಬೇಕು ಹಂಗೆ ಕಾಣಬೇಕು ಅನ್ನೋದು ಆಸೆ ಇರುತ್ತೆ. ಮುಂಚೆ ನನಗೂ ಕೂಡ ಇತ್ತು ಇದು. ಬಟ್ ಬರ್ತಾ ಬರ್ತಾ ಪ್ರಾಕ್ಟಿಕ್ಯಾಲಿಟಿ ಅರ್ಥ ಆದಾಗ, ಅಥವಾ ಲೈಫಲ್ಲಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆದಾಗ, ಆಮೇಲೆ ಕತೆ ಮೇಲೆ ಮತ್ತು ಡೈರೆಕ್ಷನ್ ಮೇಲೆ ತುಂಬ ಒಲವಾದಾಗ ಏನಾಗುತ್ತೆ, ಕತೆ ಮಾತ್ರ ಮುಖ್ಯ, ಹೀರೋಗಳಲ್ಲ, ಮೇಯ್ನಾಗಿ ಕತೆ ಮಾತ್ರ ಮುಖ್ಯ. ಕತೆಯಲ್ಲಿ ನಾವು ಬರೋದು, ಪಾತ್ರ ಆಗಿ ಬರೋದು, ಇದನ್ನು ಫಸ್ಟ್ ತಿಳ್ಕೊಂಬಿಟ್ರೆ ನಮ್ಗೆ ಈಸಿ ಆಗಿಬಿಡುತ್ತೆ. ಸೊ ನಾನು ಜಾಸ್ತಿ ಕಾಣಬೇಕು ಅಥವಾ ನಾನೆಲ್ಲೋ ಕಮ್ಮಿ ಆಗಿಬಿಡ್ತೀನಿ, ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಕತೆಗೆ ಮೋಸ ಆಗುತ್ತೆ. ಸೊ ಆ ಕತೆಗೆ ಮೋಸ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾವಿಬ್ಬರು ಮಾತಾಡಿಕೊಂಡು ಕತೆ ಮಾತ್ರ, ಏನು ಕತೆಯಲ್ಲಿ ಏನು ಬರುತ್ತೆ ಕತೆ ಹೀರೋ, ಬೇರೆ ಇನ್ಯಾರು ಹೀರೋ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಆ ಒಂದು ಯೋಚನೆಯಲ್ಲಿ ಭಾವತೀರಾಯನ ಸ್ಕ್ರಿಪ್ಟ್ ಮಾಡಿದ್ದು. ಮತ್ತು ನಾನು ಮತ್ತು ಮಯೂರ್ ರಿಸ್ಕಲ್ಲಿ ಇರಬೇಕು, ಮತ್ತು ನನ್ನ ಪೇರೆಂಟ್ಸು ಮತ್ತು ಮಯೂರ್ ಪೇರೆಂಟ್ಸ್ ರಿಸ್ಕಲ್ಲಿ ಇರಬೇಕು. ಸೊ ಇದು ನಮ್ಮ ತಲೆಯಲ್ಲಿ ಇತ್ಕೊಂಡು ನಾವು ಯೋಚನೆ ಮಾಡೋಣ, ನಿಜವಾಗ್ಲೂ ಸಿನಿಮಾ ಮಾಡಬೇಕಾ ಬೇಡವಾ ಅಂತ. ಆಗ ನಮ್ಗೆ ಹೊಳೆದಿದ್ದಿಷ್ಟೇ, ಕತೆ ಕಂಪ್ಲೀಟ್ ಮಾಡೋಣ. ಕತೆ ಕಂಪ್ಲೀಟ್ ಮಾಡಿ ನಿಜವಾಗ್ಲೂ ಈ ಕತೆ ಮೇಲೆ, ಈ ಕತೆ ನಮ್ಗೆ ವರ್ಕ್ ಆಗುತ್ತೆ, ಇದನ್ನು ಫಸ್ಟ್ ಸಿನಿಮಾಗೆ ತರ್ಬೋದು ಈಚೆ ಅಂದರೆ ಮಾತ್ರ ಈ ಕತೆ ಕೂತ್ಕೊಳ್ಳೋಣ, ಇಲ್ಲಾಂದರೆ ಇದನ್ನು ಶಾರ್ಟ್ ಮೂವಿಯಾಗಿ ರಿಲೀಸ್ ಮಾಡೋಣ, ಮತ್ತು ಇನ್ನೂ ಕಷ್ಟಪಡೋದಿದ್ದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದೇ ಏನು ಈ ರೂಮ್ ನೋಡ್ತಿದ್ದೀರಲ್ಲ, ಈ ರೂಮಲ್ಲೇ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಒಂದು 2 ತಿಂಗಳು ಡಿಸ್ಕಸ್ ಮಾಡಿದ್ಮೇಲೆ ಒಂದು ಅದ್ಭುತವಾದಂಥ ಒಂದು ಎಂಡಿಂಗ್ ಸಿಕ್ತು. ಅಂದರೆ ಇವಾಗ ಟ್ರಯಾಂಗುಲರ್ ಲವ್ ಸ್ಟೋರಿ ಅಂದರೆ ಏನಾಗ್ಬಿಡುತ್ತೆ, ಒಂದು ಹುಡುಗ, ಇಬ್ಬರು ಹುಡುಗಿರು, ಇವನು ಸಿಗಬೇಕು, ಈ ಹುಡುಗಿ ಸಿಗಬೇಕು, ಇಲ್ಲ ಆ ಹುಡುಗಿ ಸಿಗಬೇಕು, ಇಲ್ಲ ಇದು ಯಾವುದು ಬಿಟ್ಟು ಇನ್ನೊಂದು ಹುಡುಗಿ ಸಿಗಬೇಕು, ಈ ಥರದ್ದೊಂದು ವಿಚಾರ. ಈ ವಿಚಾರ ಎಲ್ಲರೂ ಮಾಡ್ತಿದ್ದಾರೆ. ಸೊ ಇದು ಬಿಟ್ಟು, ಅಂದರೆ ಮುಂಚೆ ಬಂದಿದೆ ಈ ಥರದ್ದು, ಈ ವಿಚಾರನ ಬಿಟ್ಟು ನಾವೇನಾದ್ರು ಹೊಸದು ಹೇಳ್ತಿದ್ವಿ ಅಂದರೆ ಮಾತ್ರ ಈ ಸಿನಿಮಾ ಮಾಡೋಣ, ಇಲ್ಲಾಂದರೆ ಈ ಸಿನಿಮಾ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ. ಸೊ ಹೊಸ ಲೈನ್ ನಮಗೆ ಅದು ಆ ವೆಯ್ಟೇಜ್ ಇರೋವಂಥ ಲೈನ್ ಸಿಕ್ಕಿದಾಗ ಮಾತ್ರ ನಾವು ಸರಿ ಆಯಿತು ಸಿನಿಮಾ ಮಾಡೋಣ ಇದನ್ನು. ಖಂಡಿತವಾಗ್ಲೂ ಈ ವಿಷಯ ನಾವು ಜನಕ್ಕೆ ಮುಟ್ಟಿಸ್ಲೇಬೇಕು. ಇವತ್ತಿನ ಕಾಲದ ಎಮೋಷ್ನಲ್ ಏನೇನು ಆಗ್ತಿದೆಯಲ್ಲ ವಿಚಾರಗಳು, ಅಂದರೆ ಎಲ್ಲೋ ಒಂದು ಕಡೆ ನಾವು ಸರ್ಫೇಸ್ ಲೆವೆಲಲ್ಲಿ ಪ್ರೀತಿ ಮಾಡ್ತಿದ್ದೀವ ಅಂತ ಅನ್ನಿಸ್ತದೆ. ಅಂದರೆ ಮೇಲ್ಮೇಲೆ ಮಾತ್ರ ಪ್ರೀತಿ ನಡೀತಿದೆಯಾ, ಎಲ್ಲೇ ಆಗ್ಬೋದು, ಆ ಥರ ಬಂದ್ಬಿಟ್ಟಿದೆ. ಸೊ ನೆಕ್ಸ್ಟ್ ಯೂತ್ಸ್ಗಳಿಗಿಲ್ಲ ಈ ಥರದೊಂದು ಪ್ರೀತಿ ನಮ್ಮ ಮಣ್ಣಲ್ಲೇ, ನಮ್ಮ ಭಾರತದಲ್ಲೇ ಈ ಥರದೊಂದು ಪ್ರೀತಿಗೆ ಎಕ್ಸಾಂಪಲ್ಸ್ ಇದ್ದಾವೆ. ಇವತ್ತಿಗೂ ಲೈವ್ ಎಕ್ಸಾಂಪಲ್ಸ್ ತುಂಬ ಹುಡುಕಿದ್ರೆ ಕೋಟಿಗೊಬ್ಬರು ಅನ್ನೋ ಥರ ಒಬ್ಬೊಬ್ಬರು ಲೈವ್ ಎಕ್ಸಾಂಪಲ್ ಈ ಥರ ಸಿಗ್ತಿದ್ದಾರೆ. ಸೊ ಈ ಥರ ಎಷ್ಟೋ ಜನಗಳು ಆಗಬೇಕು. ಪ್ರೀತಿ ಅಂದಿದ ತಕ್ಷಣ ಏನೋ ಸುಮ್ಮನೆ ಹಿಂಗೆ ಹೋಗೋದಲ್ಲ, ಅಥವಾ ಪ್ರೀತಿ ಸಿಕ್ಕಿಲ್ಲ ಅಂದಿದ ತಕ್ಷಣ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಇದು ಮಾಡೋದಲ್ಲ. ಪ್ರೀತಿಗೊಂದು ಬೆಲೆ ಇದೆ, ಪ್ರೀತಿಗೊಂದು ಬೇರೆ ವಿಚಾರನೇ ಇದೆ, ಅದೊಂದು ಶಕ್ತಿ ಇದೆ. ಅದು ಈ ಸಿನಿಮಾದಲ್ಲಿ ನಾವು ತೋರಿಸಿ ಹೇಳಬೇಕು, ಅದ್ರ ಜೊತೆಗೆ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಹೇಳಬೇಕು. ನಾನು ಹಾಡು ಕೇಳೋದಕ್ಕೆ ವೈಟಿಂಗ್ ಅಲ್ಲಿ ಇದ್ದೀನಿ. ಸೊ ಒಂದಷ್ಟು ಹಾಡು ಕೇಳ್ಕೊಂಡು ಬರುವ. ಮೊದಲಿಗೆ ನಮ್ಮದೇ ಈ ಸಿನಿಮಾದು ಮೊನ್ನೆ ರೀಸೆಂಟಾಗಿ ರಿಲೀಸ್ ಆಗಿರೋದು ವಾಸುದೇವ್ ಅವ್ರು ಹಾಡಿರೋ ಅಂತ, ನಾನು ಮ್ಯೂಸಿಕ್ ಮಾಡಿದ್ದು. ಮಯೂರ್ ನಾಯಿಗ ಅಂತ ಲಿರಿಕ್ಸ್ ಬರೆದು ಅದೊಂದು 4 ಲೈನ್ ಹಾಡು. ಓಕೆ. ಕವಲಾಗಿ ಕನಸೊಂದು ಕೈ ಮೀರಿದಂತೆ ಮನಸ್ಸೆಲ್ಲ ಮಗುವಾಗಿ ಚಡಪಡಿಸುತ್ತಿದೆ, ಮುದ್ದಾದ ಗಿಣಿಯೊಂದು ಕಣಿ ಹೇಳಿದಂತೆ ಖುದ್ದಾಗಿ ಎದೆಯೇನು ಕನವರಿಸುತ್ತಿದೆ, ಹೇಳಿದರು ಕೇಳದೆ ಆಗಮಿಸಿದೆ, ಆಗಮಿಸಿದ ಕ್ಷಣವೇ ಆವರಿಸಿದೆ, ಸೋಲಿಸಿಯು ಹಠವೇ ಅರಿಯದೆ ಹೊಳೆದಿದೆ ಕನಸ ಕನ್ನಡಿ, ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ, ಅರಿಯದೆ ಹೊಳೆದಿದೆ ಕನಸ ಕನ್ನಡಿ, ಪ್ರೀತಿಯ ಪುಟದಲ್ಲಿ ಇದುವೆ ಮುನ್ನುಡಿ. ಇದೊಂದು ಸೂಪರ್. ಇದು ನಮ್ಮ ಭಾವತೀರಾಯನದಲ್ವಾ? ಓಕೆ, ಬಹಳ ಚೆನ್ನಾಗಿದೆ. ಓಕೆ. ಆಮೇಲೆ ರೀಸೆಂಟ್ ಆಗಿದೆ ಶಾಕಾಹಾರಿ ಅಂತ, ಅದರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರದ್ದು ಒಂದು ರಂಗಗೀತೆನ ಅಡಾಪ್ಟ್ ಮಾಡ್ಕೊಂಡು, ಸರಿ, ಅದು ಒಂದಷ್ಟು ಜನರ ಮೆಚ್ಚುಗೆಗೆ ಪಾತ್ರ ಆಗಿತ್ತು. ನಾನೇ ಹಾಡಿದ್ದೆ ಫಿಲಮ್ ಅಲ್ಲಿ. ರಂಗಾಯಣ ರಘು ಅವರು ಬಹಳ ಅದ್ಭುತವಾದ ನಟನೆ ಮಾಡಿದ್ದಾರೆ ಆ ಒಂದು ಸೀಕ್ವೆನ್ಸ್ ಅಲ್ಲಿ. ಸೊ ಆ ಹಾಡು ಅಗಲಿ ಇರಲಾರೇನು ಅಂತ.
ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ, ಘಾಸಿ ಮಾಡುವೆನೋ ನಾನಾ ಮದನ ಮರೆತಿರಲಾರೆ ನಿನ್ನ, ಘಾಸಿ ಮಾಡುವೆನೋ ನಾನಾ ಮದನ ಮರೆತಿರಲಾರೆ ನಿನ್ನ. ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ, ಅಗಲಿ ಇರಲಾರೇನೋ ಮರೆತು ಇರಲಾರೇನೋ ನಿನ್ನನ್ನ. ಇನ್ನೊಂದೆರಡು ಏನಾದ್ರು ಇದೆಯಾ? ನಂಗೆ ಕೇಳ್ತಾನೆ ಇರೋಣ ಅಂತ ಅನ್ಸುತ್ತೆ ಅಂತ ಈ ಮಾತುಗಳು ಯಾಕೆ, ಹಾಡುಗಳು ಇಷ್ಟು ಚೆನ್ನಾಗಿರುವಾಗ. ಇನ್ನೊಂದು ಭಾವಗೀತೆ. ಓಕೆ. ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿ ನಾನು, ನಿನ್ನ ನಯನದ ಜ್ಯೋತಿಯಲ್ಲಿ ಪುಣ್ಯ ಪಡೆಯುವ ಪಾಪಿ ನಾನು, ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿ ನಾನು, ನಿನ್ನ ನಯನದ ಜ್ಯೋತಿಯಲ್ಲಿ ಪುಣ್ಯ ಪಡೆಯುವ ಪಾಪಿ ನಾನು, ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿ ನಾನು. ತುಟಿಯ ಮಧುವ ತುಟಿಗೆ ಚೆಲ್ಲಿ ನೀನು ನಗುತ್ತಿರೆ ದೂರದಲ್ಲಿ, ತುಟಿಯ ಮಧುವ ತುಟಿಗೆ ಚೆಲ್ಲಿ ನೀನು ನಗುತ್ತಿರೆ ದೂರದಲ್ಲಿ, ಹಂಸ ನಡೆಯ ಪಾದದಡಿಗೆ ಬಿದ್ದು ಸಾಯುವ ಪಾಪಿ ನಾನು, ಹಂಸ ನಡೆಯ ಪಾದದಡಿಗೆ ಬಿದ್ದು ಸಾಯುವ ಪಾಪಿ ನಾನು, ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿ ನಾನು, ನಿನ್ನ ನಯನದ ಜ್ಯೋತಿಯಲ್ಲಿ ಪುಣ್ಯ ಪಡೆಯುವ ಪಾಪಿ ನಾನು, ನಿನ್ನ ನೋಟದ ಸ್ಪರ್ಶದಲ್ಲೇ ಕರಗಿ ಹೋಗುವ ಗೋಪಿ ನಾನು. ವಾ, ಸೂಪರ್. ನಿಮ್ಮಲ್ಲಿರುವ ಕಲೆಯೇ ಪೂರಕವಾಗಿರಲಿ, ಇನ್ನಷ್ಟು ಎತ್ತರಕ್ಕೆ ಬೆಳೀತಾ ಹೋಗ್ತಾ ಇರಿ. ಇನ್ನು ಯಾವತ್ತೂ ಹಿಂದಿರುಗಿ ನೋಡೋದು ಬೇಡ, ಆದರೆ ಬಂದಿರುವ ದಾರಿಯನ್ನು ಮರೆಯದಂಥ ಹುಡುಗ ಅಂತ ಹೇಳೋದು ನಮಗೆ ಗೊತ್ತೇ ಇದೆ. ಒಟ್ಟಾರೆಯಾಗಿ ಮೂವಿಯ ಈ ಮಾತುಕತೆಯ ಅಂತಿಮವಾದ ಘಟ್ಟಕ್ಕೆ ಬರ್ತಾ ಇದ್ದೀವಿ. ಫೆಬ್ರವರಿ 21 ನಮ್ಮ ಫಿಲ್ಮ್ ರಿಲೀಸ್, ನಿಮ್ದಲ್ಲ ನಮ್ದೇ ಏನು ಬಂದೆ. ಸೊ ಯಾವ ರೀತಿ ಎಲ್ಲ ಜನಗಳಿಗೆ ಸ್ವಾಗತವನ್ನ ಮಾಡ್ತೀರಿ, ಮತ್ತೆ ಎಲ್ಲೆಲ್ಲ ಈ ಸಿನಿಮಾಗಳು ರಿಲೀಸ್ಗಳ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಿ ಅಂತ. ಈ ಮೂಲಕ ವಿಜಯ್ ವಿಖ್ಯಾತ್ ಅವರ ಯೂಟ್ಯೂಬ್ ಚಾನಲ್ ಮೂಲಕ ನಾನು ಕೇಳ್ಕೊಳ್ಳೋದಂದರೆ, ನಿಮ್ಮ ಊರಿನ ನಿಮ್ಮ ಜಿಲ್ಲೆಯ ಹುಡುಗ ನಾನು, ಮಯೂರ್ ಅಂಬೇಕಲ್ಲು, ನಾನು ತೇಜಸ್ ಇಬ್ಬರು ಜೊತೆಯಲ್ಲಿ ಸೇರಿ ನಿರ್ದೇಶಿಸಿ ನಮ್ಮ ಮನೆಯವರೇ ದುಡ್ಡು ಹಾಕಿ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಕಷ್ಟಗಳನ್ನು ಕೇಳಿಸ್ಕೊಳ್ಳೋಕ್ಕೆ ನಿಮಗೇನು ಅದು ನಿಮ್ಮ ಜವಾಬ್ದಾರಿ ಅಲ್ಲ, ಬಟ್ ನಮ್ಮ ಮೂವಿ ನೋಡೋದು ಅದು ನಿಮ್ಮ ಜವಾಬ್ದಾರಿ. ಕಷ್ಟಗಳೆಲ್ಲ ನಮಗಿರಲಿ, ಕಷ್ಟಪಟ್ಟು ಮಾಡಿರೋ ಪ್ರಾಡಕ್ಟ್ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗ ಪ್ರಾಜೆಕ್ಟ್ನ.
ಅದನ್ನು ದಯವಿಟ್ಟು ನೀವೆಲ್ಲರೂ 21ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕಿನಿಂದ ಇಡೀ ರಾಜ್ಯದಾದ್ಯಂತ ಸ್ಪೆಷಲಿ ಮಲ್ಟಿಪ್ಲೆಕ್ಸಲ್ಲಿ ಅಂದರೆ ಮಾಲ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಈಗ ನಮ್ಮ ಊರು ಅಂತ ತೊಗೊಂಡ್ರೆ ಈಗ ಸುಳ್ಯದಲ್ಲಿ ಥಿಯೇಟ್ರ್ ಒಂದಿತ್ತು, ಅದು ಇವಾಗಿಲ್ಲ. ಪುತ್ತೂರಲ್ಲಿ ರಿಲೀಸ್ ಆಗ್ತಾಯಿದೆ ಭಾರತ್ ಸಿನಿಮಾಸಲ್ಲಿ, ಮಂಗಳೂರಲ್ಲಿ ಒಂದು ಕಡೆ ಇಲ್ಲಿ ಅಂತ ಅದು ಸದ್ಯದಲ್ಲೇ ಗೊತ್ತಾಗುತ್ತೆ. ಒಂದು ಕಡೆ ಅಂತೂ ಖಂಡಿತವಾಗ್ಲೂ ಮಾಲಲ್ಲಿ ರಿಲೀಸ್ ಆಗುತ್ತೆ, ಮೋಸ್ಟ್ಲಿ ಭಾರತ್ ಸಿನಿಮಾಸಲ್ಲಿ ರಿಲೀಸ್ ಆಗ್ಬೋದು. ಅದು ಬಿಟ್ಟು ಉಡುಪಿಯಲ್ಲಾಗಿರ್ಬೋದು, ಮೈಸೂರು, ಬೆಂಗಳೂರು, ತುಮಕೂರು, ದಾವಣಗೆರೆ, ಹುಬ್ಬಳ್ಳಿ, ಚಿತ್ರದುರ್ಗ, ಹೀಗೆ ಒಂದಷ್ಟು ಕಡೆಗಳು ರಿಲೀಸ್ ಆಗ್ತಾ ಇದೆ. ಒಂದು 20ರಿಂದ 25 ಕಡೆಗಳಲ್ಲಿ ರಿಲೀಸ್ ಆಗ್ತಾ ಇದೆ ಮೂವಿ. ಸೊ ನೀವು ಫಸ್ಟ್ 3 ದಿನ 21, 22, 23 ಈ 3 ದಿನದಲ್ಲೇ ನೀವು ಹೋಗಿ ಹೌಸ್ಫುಲ್ ಮಾಡಿ ನಮಗೆ ಸಕ್ಸಸ್ ತಂದು ಕೊಟ್ಟರೆ ಮುಂದಿನ ವಾರಕ್ಕೆ ಸಿನಿಮಾ ಇರುತ್ತೆ. ಇಲ್ಲಾಂದರೆ ಆ 3 ದಿನದಲ್ಲೇ ಸಿನಿಮಾನ ತೆಗೆಯುವಂಥ ಪರಿಸ್ಥಿತಿ. ಯಾಕಂದರೆ ಒಂದು ವಾರದಲ್ಲಿ ಇವತ್ತಿಗೆ ಲಾಸ್ಟ್ 7ನೇ ತಾರೀಕು, ನಿನ್ನೆ ಇದು 7ನೇ ತಾರೀಕಂದೇ ನಮಗೆ ಗೊತ್ತಿದ್ದಾಗ ಒಂದು 24 ಕನ್ನಡ ಸಿನಿಮಾಗಳು ಓಡ್ತಾ ಇದೆ. ಅಂದರೆ ಹಿಂದಿನ 7 ಸಿನಿಮಾಗಳು, ಆಮೇಲೆ 10 ಸಿನಿಮಾ 14 ಸಿನಿಮಾಗಳೇನೋ ಆ ವಾರ ನಿನ್ನೆ ರಿಲೀಸ್ ಆಗಿದೆ. ಅದರಲ್ಲಿ ಎಷ್ಟೋ ಸಿನಿಮಾಗಳು ಹೇಳೋ ಹೆಸರಿಲ್ಲದಂತೆ ಹೋಗ್ತಾ ಇದೆ. ಸೊ ಆ ಥರ ಸಿನಿಮಾ ನಮ್ದು ಆಗಬಾರ್ದು, ಅದಕ್ಕೆ ನೀವು ಅವಕಾಶ ಮಾಡಿ ಕೊಡಬಾರ್ದು. ಎಲ್ಲರೂ ಬಂದು ದಯವಿಟ್ಟು ನೋಡಿ. ನಮ್ಮ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಕೊಟ್ಟಿದ್ದೇವೆ ಅಂತ ನಮ್ಮದೊಂದು ಅನಿಸಿಕೆ. ಅದನ್ನು ನೀವು ನೋಡಿ ಹೇಳಿ, ಏನೇ ಇದ್ರೂ ಯೂಟ್ಯೂಬ್ ಕಮೆಂಟ್ಗಳಲ್ಲಾಗಿರ್ಬೋದು, ಪರ್ಸ್ನಲಿ ನಮಗೆ ಕಾಲ್ ಮಾಡಿ ತಿಳಿಸಿ, ಮುಂದೆ ನಾವು ಇಂಪ್ರೂವ್ ಮಾಡ್ಕೊತೀವಿ. ಬಟ್ ಇವಾಗ ನಮ್ಮ ಸಿನಿಮಾನ ಬಂದು ನೋಡಿ ದಯವಿಟ್ಟು ಎಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಒಂದು ಸಿನಿಮಾ ಮಾಡೋಳೆ, ಎಲ್ಲರೂ ಬಂದು ನೋಡೋಕ್ಕೂ ಇಲ್ಲಿ ಕಲ್ತ್ಬಿಟ್ಟಿದ್ದೀರಲ್ಲ. ಹೌದೌದು. ಎಸ್, ಈ ಭಾವತೀರ ಯಾನದಲ್ಲಿ ಮತ್ತೊಬ್ಬ ನಟ ಇದ್ದಾರೆ. ನಾನು ಮಯೂರ್ ಅವರು ಹೇಳಿರೋ ಪ್ರಕಾರ ಇವರ ಒಂದು ಪಾತ್ರ ಬಹಳ ಚೆನ್ನಾಗಿ ಕೊಂಡೊಯ್ಯುತ್ತಂತೆ. ಮೂವಿ ರಿಲೀಸ್ ಆಗಿ ನಾವು ನೋಡಿದ ಬಳಿಕ ಮನಸ್ಸಲ್ಲಿ ಉಳಿಯುವಂತ ಪಾತ್ರ ಅಂತ ಹೇಳ್ತಾ ಇದ್ರು. ಈ ಹಿಂದೆ ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿರುವಂತ ಸಂದೀಪ್ ರಾಜಗೋಪಾಲ್ ಅಂತ. ಸರ್ ನಮಸ್ತೆ. ಸುಳ್ಯಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇದು ಭಾವತೀರ ಯಾನ ಅಂತ. ಸೊ ನಿಮ್ ಕತೆಗೂ ಈ ಭಾವತೀರಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ? ಆಕ್ಚುಲ್ ಆಗಿ ನಾನು ಹೀರೋ ಫ್ರೆಂಡ್ ರೋಲ್ ಮಾಡಿದ್ದೀನಿ, ಫ್ರೆಂಡ್ ಆಗಿ ಅದರಲ್ಲಿ. ಸೊ ಅವ್ನದು ಏನೇ ಏಳು ಬೀಳುಗಳು ಅಂದ್ರೆ ಇವಾಗ ಅವ್ನ ಕಷ್ಟ ಇರಲಿ ಸುಖ ಇರಲಿ ಜೊತೆಯಲ್ಲಿ ಎಲ್ಲಾ ರೀತಿನೂ ನಿಂತ್ಕೊಳ್ಳೋ ರೀತಿ ಒಂದು ಪಾತ್ರ ತುಂಬಾ ಚೆನ್ನಾಗಿದೆ. ಕೊನೆವರೆಗೂ ನಾನು ಎಲ್ಲೂ ಅವ್ರನ್ನ ಬಿಟ್ಕೊಟ್ಟಿಲ್ಲ ಅನ್ನೋದು ಒಂದು ಹೇಳ್ಕೊಳಕ್ ಇಷ್ಟ ಆಗುತ್ತೆ. ಒಂದು ಮನೆಯಿಂದ 2 ಜನ ಮಕ್ಕಳನ್ನ ಕೂಡ ಈ ರೀತಿ ಅವರ ಕನಸುಗಳು ಏನಿದೆ ಅದಕ್ಕೋಸ್ಕರನೇ ಹೆಜ್ಜೆ ಇಡೋದಕ್ಕೆ ಸಾಕಾರ ಕೊಡ್ತಿರ್ತಕ್ಕಂಥವ್ರು ಎಲ್ಲ ವಿಭಾಗದಲ್ಲಿದ್ದಾರೆ. ಇವತ್ತು ಡಾಕ್ಟರ್, ಇಂಜಿನಿಯರ್ ಆಗ್ತೇನೆ ಅಥವಾ ಇನ್ನೇನೋ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ದಾರೆ. ಆದರೆ ಈ ಒಂದು ಕಲಾ ವಿಚಾರದಲ್ಲಿ ಹೋಗ್ತೇನೆ ಅಂತ ಹೇಳುವಾಗ ಸಪೋರ್ಟ್ ಕೊಡ್ತಕ್ಕಂಥ ಫ್ಯಾಮಿಲಿ ನಮ್ಮ ಸುಳ್ಯದಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಶೈಲೇಶ್ ಅಣ್ಣನ ಫ್ಯಾಮಿಲಿ. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಅದೇ ಪ್ರಾರಂಭದಲ್ಲಿ ಭಾವತೀರ ಯಾನ ಕೊನೆಗೆ ಬಂದದ್ದು. ಪ್ರಾರಂಭದಲ್ಲಿ ಒಂದು ಶಾರ್ಟ್ ಮೂವಿ ಮಾಡ್ತೇವೆ ಅಂತ ಹೊರಟಿದ್ರು. ಫಸ್ಟ್ ಲವ್ ಅನ್ನೋಂಥ ಒಂದು ಶಾರ್ಟ್ ಮೂವಿ ಮಾಡಿದರು. ಸ್ವಲ್ಪ ಆಚೆ ಸ್ಟ್ರಗಲ್ ಹಾಕಿ ಅವ್ರ ಹತ್ರ ಇದ್ದದ್ದು ನಮ್ಮ ಹತ್ರ ಇದ್ದೊಂದಷ್ಟು ಸೇವಿಂಗ್ಸನ್ನು ಸೇರಿಸ್ಕೊಂಡು ಮಾಡಿದರು. ಅದು ಫಸ್ಟ್ ಲವ್ ಆಗಿ ಸೆಕೆಂಡ್ ಪಾರ್ಟು ಮಾಡಬೇಕು ಅಂತ ಸಂದರ್ಭ ಆಗಲೂ ಒಂದಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡಿದ್ದೇವೆ. ಸೆಕೆಂಡ್ ಆದಮೇಲೆ ಅವರೊಂದು ಪ್ರೀಮಿಯರ್ ಶೋ ಮಾಡಿದರು. ಪ್ರೀಮಿಯರ್ ಶೋ ಬ್ಯಾಂಗ್ಳೂರಲ್ಲಿ ಮಾಡಿದ ಸಂದರ್ಭದಲ್ಲಿ ಎಲ್ಲ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಸಂಬಂಧ ಎಲ್ಲರೂ ಬಂದಿದ್ದರು. ಮಾರೀಶ್ ಇರ್ಬೋದು, ಅದಕ್ಕೆ ಪ್ರೊಡ್ಯೂಸರ್ ಸಂಘದ ಅಧ್ಯಕ್ಷರು ಎಲ್ಲರೂ ಬಂದಿದ್ದರು. ಬಂದ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿದ್ದರು, ನಮ್ಮ ರೇಣುಕಾ ಪ್ರಸಾದ್ ಕೂಡ ಅಲ್ಲಿಗೆ ಬಂದಿದ್ದರು. ಅದಕ್ಕೋಸ್ಕರ ಹುಷಾರಿಲ್ಲದಿದ್ದರು, ಅಲ್ಲಿಗೆ ಓಡಿ ಬಂದಿದ್ದರು. ಆದ ಸಂದರ್ಭದಲ್ಲಿ ಅವರ ಪ್ರೋತ್ಸಾಹದಲ್ಲಿ ಅವರು ಎಲ್ಲ ಇದನ್ನು ಶಾರ್ಟ್ ಮೂವಿ ಆಗಿ ನೀವು ಮಾಡಬೇಡಿದ್ದನ್ನು ಇದಕ್ಕೆ ಫಿಲ್ಮನ್ನು ಇದೆ, ನಮ್ಮ ಶಿವಧ್ವಜ್ ಕೂಡ ಅಲ್ಲಿದ್ದರು. ಅದನ್ನು ಮಾಡಿ ಅವರ ಒಂದು ಅಪೇಕ್ಷೆ ಅಂತ ಮತ್ತೆ ಅದನ್ನು ಚಲನಚಿತ್ರ ಮಾಡೋದಕ್ಕೆ ಹೊರಟರು. ಪ್ರಾರಂಭದಲ್ಲಿ ಒಂದಷ್ಟು ಜನವನ್ನು ಹುಡುಕಾಡಿದೆವು, ಯಾರು ಪ್ರೊಡ್ಯೂಸರ್ಗಳು ಸಿಗ್ತಾರಾ. ಆದರೆ ಈಗ ನಮಗೆ ಫಿಲ್ಮು ಇಂಡಸ್ಟ್ರಿ ಗೊತ್ತಿದೆ, ಭಾಳಷ್ಟು ಕಷ್ಟ, ಮೆಲ್ಲ ಮೆಲ್ಲ ಹೆಜ್ಜೆ ಇಡುವಂಥ ಪರಿಸ್ಥಿತಿಯಲ್ಲಿದೆ. ಯಾರು ಮುಂದಕ್ಕೆ ಬರೋ ಸಂದರ್ಭದಲ್ಲಿ ಮಕ್ಕಳೊಂದು ಏನು ಇಂಟ್ರೆಸ್ಟ್ ಇತ್ತಲ್ಲ, ಅದಕ್ಕೆ ನಾವೊಂದು ಯೋಚನೆ ಮಾಡಿದೆವು. ನಾವು ತೇಜಸ್ಸನ್ನ ಪೇರೆಂಟ್ಸ್ ಮತ್ತು ನಾವು ಕೂತು ಯೋಚನೆ ಮಾಡಿದ್ದು, ನಾವೇನೋ ನಮ್ಮ ಕಡೆಯಿಂದ ಒಂದು ಈ ಸತಿ ಏನಾದರೂ ಮಕ್ಕಳ ಒಂದು ಇಂಟ್ರೆಸ್ಟಿಗೆ ಒಂದು ನೀರು ಹಾಕುವಂಥ ಕೆಲಸ ಮಾಡುವ ಅಂತೇಳಿ ಮತ್ತೆ ನಾವೇ ಒಂದಷ್ಟು ಇದನ್ನು ಜೋಡಿಸ್ಕೊಂಡು ಅದಕ್ಕೆ ನಿರ್ಮಾಣಕ್ಕೆ ಹೆಜ್ಜೆ ಇಟ್ಟಿವು. ಆ ಮಕ್ಕಳು ಹೊರಟದಕ್ಕೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದು ಆ ರೀತಿಯ ಪ್ರಯತ್ನಗಳನ್ನಷ್ಟೇ ಮಾಡಿದ್ರು. ಓಕೆ, ಎಲ್ರಿಗೂ ಹೇಳೋದಂದ್ರೆ ನೋಡಿ ಹೊಸೊಬ್ಬರನ್ನು ಬೆಳೆಸುವ ಅಂತ. ಮೊದಲಿಂದ ನನ್ನ ಮನೆಯವರಾಗಿರ್ಬೋದು, ಅವರು ಪ್ರತಿ ಹೊಸ ಯಾವುದೇ ಕಾರ್ಯಕ್ರಮ ಇದ್ದರೆ ಮಾಡೋದು, ಯಾವುದೇ ಕ್ಯಾಂಪ್ಗಳಾಗಿರ್ಬೋದು, ಹೊಸ ಮಕ್ಕಳನ್ನು ಬೆಳೆಸೋದ್ರಲ್ಲಿ ಅವರಿಗೆ ತುಂಬ ಇಷ್ಟ. ಹಾಗೆ ನಾನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೇನೆ. ಹಾಗಾಗಿ ನನ್ನ ಮಕ್ಕಳು, ನಮ್ಮ ಟೀಮು, ನಾವು ಪ್ರೊಡ್ಯೂಸರ್ ಅಂತ ಈಗ ಇವಾಗ ವಿಡಿಯೋ ಮಾಡುವಾಗ ಅಥವಾ ಒಂದು ಚಾನಲ್ ಮುಖಾಂತರ ನಾವು ಪ್ರೊಡ್ಯೂಸರ್ ಅಂತ ತೋರಿಸ್ಕೊಳ್ಬೇಕಾಗ್ತದೆ ಹೊರತಾಗಿ ಯಾವುದೇ ರೀತಿಯ ಪ್ರೊಡ್ಯೂಸರ್ ಅಂತೇಳಿಲ್ಲ. ನಮ್ಮ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ. ಹಾಗೆ
ನಮ್ಮ ಮಕ್ಕಳದ್ದು ಅಂತಲ್ಲ, ಪ್ರತಿಯೊಂದು ಹೊಸ ಪ್ರತಿಭೆಗಳನ್ನು, ಹೊಸ ವಿಚಾರಗಳನ್ನು ಜನಗಳು ಸಪೋರ್ಟ್ ಮಾಡಿದರೆ ಮಾತ್ರ ಈಗ ಬೆಳಿಲಿಕ್ಕೆ ಸಾಧ್ಯ. ಮತ್ತು ಈ ಸಾಹಿತ್ಯದ ಮೇಲೆ ಆಸಕ್ತಿ, ಪುಸ್ತಕಗಳನ್ನೆಲ್ಲ ಓದ್ತಿದ್ದೆ. ಆಮೇಲೆ ಈ ಸಿನಿಮಾ ಎಲ್ಲ ನೋಡುವಾಗ ನನಗೆ ಈ ಸಿನಿಮಾಗಿಂತ ನಾನು ಅದರ ಡೈರೆಕ್ಟರ್ ಯಾರು, ಅವರೆಷ್ಟು ಸಿನಿಮಾ ಮಾಡಿದ್ದಾರೆ, ನಾನು ಈ ಥರ ಎಲ್ಲ ರಿಸರ್ಚ್ಗಳು ಮಾಡ್ತಾ ಇದ್ದೆ. ಸೊ ಹೀಗೆ ಮಾಡ್ತಾ ಹೋಗಬೇಕಾದ್ರೆ ಒಬ್ಬ ಆ್ಯಕ್ಟರನ್ನು ರೆಡಿ ಮಾಡೋದು ಒಬ್ಬ ಡೈರೆಕ್ಟರ್ ಆಗಿರ್ತಾನೆ, ಅಥವಾ ಅದು ಒಬ್ಬ ಆ್ಯಕ್ಟರ್ ಪರಿಪೂರ್ಣ ಆಗಬೇಕು ಅಂದರೆ ಅದರ ಹಿಂದೆ ತುಂಬ ಒಂದು ಕೆಲಸಗಳು ನಡೆದಿರ್ತದೆ. ಯಾವುದೇ ಒಬ್ಬ ಆ್ಯಕ್ಟರಿಗೆ ಒಂದು ಒಳ್ಳೆ ರೋಲ್ ಸಿಕ್ಕಿದ್ರೆ ಅಂದರೆ ಅವನಿಗೆ ಹೇಳ್ತಾನೆ ನನ್ನ ಲೈಫ್ ಟೈಮ್ಗೆ ಈ ಥರದೊಂದು ರೋಲ್ ಬೇಕಿತ್ತು ಅನ್ನೋ ಥರ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ನಾವು ಕೂತ್ಕೊಂಡು ಅಥವಾ ಯಾರೊಬ್ಬರು ಕೂತ್ಕೊಂಡು ಬರೆದು, ಸೊ ಅದಕ್ಕೊಂದು ದೊಡ್ಡ ಟೀಮ್ ವರ್ಕ್ ಇತ್ತು. ಸೊ ಅದಾದಮೇಲೆ ನನಗೆ ಕ್ಯಾಮ್ರಾ ಮುಂದೆಗಿಂತ ಕ್ಯಾಮ್ರಾ ಹಿಂದೆ ಕೆಲಸ ಮಾಡುವ ಆಸಕ್ತಿ ಬಂತು. ನಾನು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಒಂದು ಶಾರ್ಟ್ ಫಿಲಮ್ ಮಾಡಿದ್ದೆ, ಮತ್ತು ನನಗೆ ಬರವಣಿಗೆಯಲ್ಲಿ ಆಸಕ್ತಿ ಇದೆ. ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೊ ಕಂಪ್ಲೀಟ್ ಆಗಿರುವಂತಹ ಫ್ಯಾಮಿಲಿ ಆಲ್ರೆಡಿ ಹೇಳಿರುವಾಗೆ ಫೆಬ್ರವರಿ 21ಕ್ಕೆ ರಿಲೀಸ್ ಆಗ್ತಾ ಇದೆ. ಈ ಥಿಯೇಟರ್ಗೆ ಹೋಗಿ ಕುಟುಂಬ ಸಮೇತರಾಗಿ ನೋಡಿ. ಬೇಕಿದ್ರೆ ಫಸ್ಟ್ ಒಬ್ರು ಮನೆಯಿಂದ ಹೋಗಿ ಮತ್ತೊಂದು ಸಲ ಕುಟುಂಬವನ್ನು ಕರ್ಕೊಂಡು ಹೋಗಿ, ನಿಮಗೆ ಕನೆಕ್ಟ್ ಆದ ನಂತರ ಒಂದಷ್ಟು ಜನರಿಗೆ ಹೇಳಿ ಈ ಸಿನಿಮಾದ ಬಗ್ಗೆ. ಇಲ್ಲಿ ಕೇವಲ ಮಯೂರ್ ಅಂಬೇಕಲ್ಲು ಅಥವಾ ಇಲ್ಲಿ ತೇಜಸ್ ಅಥವಾ ಈ ಒಂದು ತಂಡ ಮಾತ್ರ ಬೆಳೀತಾ ಇದೆ ಅಂತಲ್ಲ, ಎಷ್ಟೋ ಕನಸುಗಳನ್ನು ಹೊತ್ತು ನಮ್ಮನ್ನು ಈ ರೀತಿಯಲ್ಲಿ ಈ ಜಗತ್ತಿಗೆ ಪರಿಚಯ ಮಾಡಬೇಕು ಎಂದು ಯೋಚನೆ ಮಾಡ್ತಿರುವ ಅದೆಷ್ಟೋ ಯೂತ್ಸ್ಗಳಿಗೆ ಈ ಸಿನಿಮಾದ ಗೆಲುವು ಕೂಡ ಒಂದು ಧೈರ್ಯವನ್ನು ತಂದುಕೊಡ್ತದೆ. ಇನ್ನೊಂದು ಒಳ್ಳೆಯ ಕಥೆಗಳನ್ನು ಇಟ್ಕೊಂಡಿರ್ತಕ್ಕಂಥವರಿಗೆ, ಹೌದು ಒಳ್ಳೆ ಕಥೆಗಳನ್ನು ಕೊಟ್ಟರೆ ಜನಗಳು ಸ್ವೀಕಾರ ಮಾಡ್ತಾರೆ ಅಂತ ಹೇಳೋದಕ್ಕೆ ಇದೊಂದು ಒಳ್ಳೆಯ ಮೆಟ್ಟಿಲು, ಫೌಂಡೇಶನ್ ಕೂಡ ಆಗುತ್ತೆ. ಸೊ ಆ ಸಿನಿಮಾ ಭಾವತೀರ ಯಾನವೇ ಆಗಲಿ ನಮ್ಮ ಕರ್ನಾಟಕದ ಮೂಲಕವಾಗಿ ಅಂತ ಕೇಳಿಕೊಳ್ತಾ, ಖಂಡಿತವಾಗ್ಲೂ ಫೆಬ್ರವರಿ 21ಕ್ಕೆ ನಾನು ಕೂಡ ಥಿಯೇಟರ್ನಲ್ಲಿ ಸಿನಿಮಾವನ್ನು ನೋಡಿ ಅದರ ಅಪ್ಡೇಟನ್ನು ಕೊಡ್ತೇನೆ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ. ನಂತರ ದಯವಿಟ್ಟು ಬಂದು ನೋಡಿ, ಯಾಕೆಂದರೆ ದಯವಿಟ್ಟು ಅಂತ ಹೇಳುವಂಥ ವರ್ಡನ್ನು ಯೂಸ್ ಮಾಡಬೇಕಾಗುತ್ತೆ. ಇವತ್ತು ಕೇವಲ ಹೆಸರು ಇರ್ತಕ್ಕಂತಹ ಅಥವಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ತಂಡಗಳದ್ದೇ ಸಿನಿಮಾ ಬಂದರೆ ನೋಡ್ತೇವೆ ಅಂತ ಮಾತ್ರ ನಾವು ಫಿಕ್ಸ್ ಆಗಿರೋದು ಬೇಡ. ಒಂದು ಹೊಸ ತಂಡದ ಮೂಲಕವೂ ಎಕ್ಸ್ಪೀರಿಯನ್ಸ್ ತಂಡ ಕೊಡೋದಕ್ಕಿಂತಲೂ ಒಳ್ಳೆಯ ಕತೆ ಇರ್ಬೋದಲ್ವಾ? ಸೊ ಹಾಗಿದ್ರೆ ನಾವೆಲ್ಲ ಕೂಡ ಜೊತೆಯಾಗಿ ಸೇರಿ ಭಾವತೀರ ಯಾನವನ್ನು ಗೆಲ್ಲಿಸೋಣ. ದೈವಿಕವಾದ ಶಕ್ತಿಗಳ ಆಶೀರ್ವಾದ ಸದಾಕಾಲ ಈ ತಂಡಕ್ಕೆ, ಇವರ ಕುಟುಂಬಕ್ಕೆ ಇರಲಿ. ಹೊಸ ಪ್ರಯತ್ನವನ್ನು ಮಾಡಿದ್ದಾರೆ. ಸರ್ ನಿಮಗೆ ಧನ್ಯವಾದ, ದೇವರ ಆಶೀರ್ವಾದ ಇರಲಿ. ಅಮ್ಮ ಧನ್ಯವಾದ. ಮಯೂರ್ ಅವರೇ ನಿಮಗೂ ಧನ್ಯವಾದ. ಮೇಡಮ್ ಥ್ಯಾಂಕ್ ಯು ಸೋ ಮಚ್. ದೊಡ್ಡ ದೊಡ್ಡ ಸಾಧನೆಗಳ ನಂತರ ಅಥವಾ ಭಾವತೀರ ಯಾನದ ಗೆಲುವಿನ ನಂತರ ಮತ್ತೊಮ್ಮೆ ಭೇಟಿಯಾಗುವಂಥ ಅವಕಾಶ ನಮಗೆ ಸಿಗಲಿ ಅಂತ ಹೇಳಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ನಮಸ್ತೆ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು. ಕಣ್ಣು ಸಾಲದು ನಾನಿನ್